ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ಸಂಗಮೇಶ್ ಟಿಕ್ಕಿ. ನಮ್ಮ ಜೊತೆ ಇವತ್ತು ದೇವರಪ್ಪರಿಗೆ ಮತಕ್ಷೇತ್ರದ ಶಾಸಕರಾದ ಶ್ರೀ ರಾಜುಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ನಾನು ನೇರವಾಗಿ ಅವರನ್ನ ನಾನು ಸಂದರ್ಶನಕ್ಕೆ ಮಾತಾಡ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಧನ್ಯವಾದಗಳು. ಸರ್, ನಿಮ್ ಜೊತೆ ಅಂದ್ರೆ ನೀವು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ದೇವರಿಪ್ರಿ ಮತಕ್ಷೇತ್ರದ ಹಳ್ಳಿಯಲ್ಲಿ ಪ್ರಚಾರ ಮಾಡ್ತಿರ್ಬೇಕಾದ್ರೆ ಇತ್ತ ಕಡೆ ಬಿಜೆಪಿಯಿಂದ ಸೋಮನಗೌಡ ಪಾಟೀಲ್ ಅವರು ಇರ್ತಾರೆ ಮತ್ತು ಕಾಂಗ್ರೆಸ್ ಇಂದ ಶರಣಪ್ಪ ಸುಣಗಾರ್ ಅವರು ಇರ್ತಾರೆ. ಆದ್ರೆ ಒಂದು ಕಾಂಗ್ರೆಸ್ ಒಂದು ವೈಫಲ್ಯ ಏನಂತಂದ್ರೆ 10 ಜನ ಆಕಾಂಕ್ಷಿಗಳಿದ್ರು. ಕಡೆ ಪಕ್ಷದಲ್ಲಿ ಶರಣಪ್ಪಣ್ಣ ಸುಣಗಾರ್ ಅವರು ಸಿಗುತ್ತೆ. ಆಮೇಲೆ ಜನ ಏನಂತಾರೆ 10 ಜನರ ಮಧ್ಯೆ ಶರಣಪ್ಪಣ್ಣ ಸುಣಗಾರ್ ಅವರು ಸಿಕ್ಕಾಗ ಅದನ್ನ ಎಲ್ಲೋ 10 ಜನರಿಂದ ಏನೋ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಹಾಗಾಗಿ ಕಾಂಗ್ರೆಸ್ ನಮ್ಗೆ ಲೆಕ್ಕಕ್ಕಿಲ್ಲ. ದೇವರಪಿರಿಗೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಸೋಮನಗೌಡ ಪಾಟೀಲ್ ಅವರು ಮತ್ತೆ ಬಿಟ್ರೆ ರಾಜುಗೌಡ ಅವರಿಬ್ರು ಕಾಂಪಿಟೇಷನ್ ಅಂತ ಇರುತ್ತೆ ಸರ್. ಅಷ್ಟೇ ಅಲ್ಲದೆ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ ಬಂದು ಬಿಜೆಪಿ ಪರ ಪ್ರಚಾರ ಮಾಡ್ತಾರೆ ಸರ್. ಇಷ್ಟೆಲ್ಲ ಭರ್ಜರಿ ಪ್ರಚಾರ ಮಾಡಿದ್ರು ಕೂಡ ದೇವರಪುರಿ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾದ ತಾವು ಆಯ್ಕೆ ಆಗ್ತೀರಿ. ಆಯ್ಕೆಯಾದ ತಕ್ಷಣ ತಮ್ಗೆ ಏನ್ ಅನ್ಸುತ್ತೆ ಸರ್? ಇದು ಕ್ಷೇತ್ರ ಜನ ಮೊದ್ಲೇ ಡಿಸೈಡ್ ಮಾಡಿದ್ರು. ಏನಂದ್ರ ಕಳೆದ ಬಾರಿ ನಾನು ಬರೇ 3,000 ಸೋತಿದ್ದೆ. ಈ ಸತಿ ನೀವ್ ಹೇಳ್ತೀರಿ 10 ಮಂದಿ ಕಾಂಪಿಟೇಟರ್ ಇದ್ರು, ಶರಣಪ್ಪ ಸುಣಗಾರ್ ಅವರಿಗೆ ಟಿಕೆಟ್ ಸಿಕ್ತು, ಅವರಲ್ಲಿ ಗೊಂದಲ ಆಯ್ತು, ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ ಅಂತ ಹೇಳಿ. ಕಳೆದ ಬಾರಿನೂ ಬಿಜೆಪಿ ಗೆಲುವಾಗಿತ್ತು. ಆಗ ಲಾಸ್ಟ್ ಮೂಮೆಂಟ್ ನನ್ ಬಿಜೆಪಿ ಟಿಕೆಟ್ ತಪ್ಪಿತ್ತು. ಅವಾಗ ಹೋಗಿ ನಾನು ಜೆಡಿಎಸ್ ಜಾಯಿನ್ ಆಗಿ ಕುಮಾರಸ್ವಾಮಿ ಅವ್ರು ಕರೆದು ನನ್ಗ ಬಿ ಫಾರ್ಮ್ ಕೊಟ್ರು, ನಾನ್ ನಿಂತ್ಕೊಂಡೆ. ಅವಾಗ ನನಗ ಬಿಜೆಪಿಗೆ ವ್ಯತ್ಯಾಸ ಇರೋದು 3,000. ಅವಾಗೂ ಕಾಂಗ್ರೆಸ್ 3 ನಂಬರೇ ಇತ್ತು. ಈಗಾದ್ರೂ ಸಹಿತ ಜನ ತೀರ್ಮಾನ ಮಾಡಿದ್ರು, 2 ಸತಿ ಇವನು ಸೋತಾನ, ನಮ್ ಜೊತೆ ಇರ್ತಾನ, ಅದಕ್ಕೆ ಇವನಿಗೆ ಎಲ್ಲಾರು ಕೂಡಿ ಬೆಂಬಲ ಮಾಡೋಣ ಅನ್ನಂತದ್ದು. ಜೆಡಿಎಸ್ ಅನ್ನೋಕಿನ ಎಲ್ಲಾ ಪಾರ್ಟಿಯವರು ಎಲ್ಲಾ ಪಕ್ಷಾತೀತವಾಗಿ, ಎಲ್ಲಾ ಸಮಾಜ ವರ್ಗದವರು ಜಾತ್ಯತೀತವಾಗಿ ಯಾವುದನ್ನೇ ಲೆಕ್ಕಿಸದೆ ಎಲ್ಲಾರು ಕೂಡಿ ಇದೊಂದ್ಸತಿ ಆಶೀರ್ವಾದ ಮಾಡೋಣ ಅಂತ ಆಶೀರ್ವಾದ ಮಾಡಿದ್ರು. ಆದ್ರೆ 2 ಸಲ ಚುನಾವಣೆ ಸೋತಿದ್ದಕ್ಕೆ ತಾವು ಆಯ್ಕೆ ಆಗಿದ್ರು ಅಥವಾ ಜನಪರ ನೀವು ಕೆಲಸ ಮಾಡಿದಕ್ಕೆ ನೀವು ಆಯ್ಕೆ ಆಗಿದ್ರು? ಸರ್, ಜನರಿಗೆ ನಾನು ಜನರ ಜೊತೆ ಇದ್ದಂತವ. ಜನರ ನಿರೀಕ್ಷೆ ಏನದ, ಜನರಿಗೆ ಏನ್ ಬೇಕು ಅದನ್ನ ಅರ್ಥಕೊಂಡವ್. ಇವತ್ ನಾನು 15 ವರ್ಷದಿಂದ ಕ್ಷೇತ್ರದಾಗ ಪ್ರವಾಸ ಮಾಡೀನಿ. 2 ಸತಿ ಸೋತ್ರುನು ನಾ ಜನರ ಜೊತೆ ಇದ್ದವ. ಜನರ ಕಷ್ಟ ಸುಖಕ್ ನಾ ಆಗೀನಿ. ಆಮ್ಯಾಗ ತಮ್ಗ್ ಗುರ್ತಿರ್ಲಿ, ನಾನು ಗ್ರೌಂಡ್ ಲೆವೆಲ್ ದಿಂದ ರಾಜಕಾರಣ ಮಾಡ್ಕೊಂಡ್ ಬಂದವ. ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿಯಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷ ಆಗಿರ್ಬೋದು. ನಾವು ನಮ್ಮೂರ್ ಸೊಸೈಟಿ ಅಧ್ಯಕ್ಷನೂ ಆಗಿದ್ದೆ. ಈಗ ಏನಂದ್ರ ನಾನು ತಳಮಟ್ಟದಿಂದ ಬರುವುದರಿಂದ ಜನಸಾಮಾನ್ಯರು ಜಾತ್ಯತೀತವಾಗಿ ಎಲ್ಲಾ ಸಮಾಜ ವರ್ಗದವರು ನನ್ ಜೊತೆ ಅದಾರ. ಅದಕ್ಕನೇ ಮತ್ ನಾನು ಲಾಸ್ಟ್ ಟೈಮ್ ಕೆಜೆಪಿ ನಿಂತಾಗನು ಜನ ನನ್ಗೆ 25,000 ಓಟ್ ಹಾಕಿದ್ರು. ಪಾರ್ಟಿ ಇರ್ಲಿಲ್ಲ. ಕೆಜೆಪಿ ಅವಾಗ ಹುಟ್ಕೊಂಡಂತ ಪಾರ್ಟಿ. ಲಾಸ್ಟ್ ಟೈಮ್ ಜನತಾದಳ ನಾನು ಪಾರ್ಟಿ ಚೇಂಜ್ ಮಾಡಿ ಹೋದಾಗನು 45,000 ಜನ ನನಗ್ ಮತದಾನ ಮಾಡಿದ್ರು. ಅಲ್ಲಿ 25 ಇದ್ದಿದ್ 45 ಆಯ್ತು. ಈ ಸತಿ 65,000 ಜನ ಆಶೀರ್ವಾದ ಮಾಡಿದ್ರು. ಅವರು ಪಾರ್ಟಿ ಪಕ್ಷ ಯಾವ ಲೆಕ್ಕಕ್ಕೆ ಇಡ್ಲಾರ್ದನೆ ನಮ್ಮವನ ಅಂತ ಭಾವನೆಯಿಂದ ಎಲ್ಲಾ ಸಮಾಜ ವರ್ಗದವ್ರು ಜಾತ್ಯತೀತವಾಗಿ, ಇವತ್ತು ಯಾವ ಸಮಾಜ ಅನ್ನುವಂಥದ್ದು ಏನಿಲ್ಲ, ಎಲ್ಲಾ ಸಮಾಜ, ಇವತ್ತು ಹಿಂದುಳಿದವರು ಇರ್ಬೋದು, ಬೇರೆ ಸುಣಗಾರ್ ಅವ್ರ ಸಮಾಜದವರು ಇರ್ಬೋದು, ಆಮ್ಯಾಗ ಈಗ ಸೋಮನಗೌಡ್ರ ಸಮಾಜ, ಯಾವ್ರಿವ್ರು ಅನ್ನೋದಿಲ್ಲ, ಎಲ್ಲಾರು ಆಶೀರ್ವಾದ ಮಾಡಿದ್ದಕ್ ನಾನು ಗೆಲುವಾಗ್ಯದ. ಎಲ್ಲಾ ಒಂದು ಸಂಚಲನೆ ಇತ್ತು. ಇದೊಂದ್ಸತಿ ಇವನಿಗೆ ಅವಕಾಶ ಕೊಟ್ಟು ನೋಡ್ಬೇಕು ಅನ್ನೋಂತ ಜನರ ಅಭಿಲಾಷೆ ಇತ್ತು. ಅದ್ರ ಜೊತೆ 2 ಸತಿ ಸೋತ್ರುನು ನಮ್ ಜೊತೆ ಅದಾನಪ್ಪ, ನಾವ್ ಕರ್ದಾಗ ಬರ್ತಾನ ಅನ್ನೋಂಥದ್ದು ಒಂದು ಅನುಕಂಪ ಜನರಲ್ಲಿ ಮೂಡಿತ್ತು. ಎಲ್ಲಾ ತಾಯಂದ್ರ ಇರ್ಬೋದು, ಸಣ್ಣ ಮಕ್ಳು ಇರ್ಬೋದು, ಎಲ್ಲಾರು ಈ ಸತ್ಯ ರಾಜುಗೌಡ ಅನ್ನಂತದ್ದಿತ್ತು. ಅದಕ್ಕೆ ಆ ಜನ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಿ. ಸರಿ, ಈ ಶಾಸಕರಿಗೆ ಆಯ್ಕೆ ಆದ ತಕ್ಷಣ ದೇವರಪುರಿಗೆ ಮತಕ್ಷೇತ್ರಕ್ಕೆ ಅಂದ್ರೆ ಸರಿಸುಮಾರು ಇವತ್ತು ಶಾಸಕರಿಗೆ ಆಯ್ಕೆಯಾಗಿ ಸುಮಾರು ಒಂದು 2 ವರ್ಷ ಆಯ್ತು. ಸೊ 2 ವರ್ಷದ ನಂತರ ಇಲ್ಲಿವರೆಗೂ ದೇವರಪುರಿಗೆ ಯಾವ ಯೋಜನೆಗಳನ್ನ ಜಾರಿ ಮಾಡಿದ್ರಿ ಮತ್ತೆ ಯಾವ ಯೋಜನೆ ತಂದಿದ್ದೀರಿ ಸರ್? ಸರ್, ಈಗ ತಮ್ಗೆ ಗುರ್ತಿರ್ಲಿ, ದೇವರಪುರಿಗಿಗೆ ನಾವು ಶಾಸಕನಾದ್ಮೇಲೆ ಈಗ ಅಂಬೇಡ್ಕರ್ ಭವನ್ ಒಂದು ಸ್ಯಾಂಕ್ಷನ್ ಮಾಡ್ಸೀನಿ 2 ಕೋಟಿ ರೂಪಾಯಿ. ಅದ್ರ ಜೊತೆ IB-ಗೆ 1 ಕೋಟಿ ರೂಪಾಯಿ ಬಂದದ್ದು. 80 ಲಕ್ಷ ರೂಪಾಯಿದ್ದು ಪೊಲೀಸ್ ಸ್ಟೇಷನ್ ಬಂದದ್ದು. ಅದಾದ್ಮ್ಯಾಗ ಮಸೂತಿಗಳಿಗೆ ಫಿಲ್ಟರ್ ಕುಣಿಸುವಂತ ಕೆಲಸ ಮಾಡಿ. ಅದೇ ರೀತಿ ದೇವರಪುರಿಗೆ ಲೋಕಲ್ 1 ಕೋಟಿ ರೂಪಾಯಿ CC ರಸ್ತೆ ನಿರ್ಮಾಣ ಮಾಡಿ. ಆಮ್ಯಾಗ ತಮಗ್ ಗುರ್ತಿರೋ ಹಾಗೆ
ಮಿನಿ ವಿಧಾನಸೌಧ ಏನ್ ನಮ್ಮ ಮಿನಿ ವಿಧಾನಸೌಧಕ್ಕ ನಾನು ಹೋರಾಟ ಮಾಡಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಕನ್ವಿನ್ಸ್ ಮಾಡಿ ಅವ್ರಿಗೆ ಮನವರಿಕೆ ಮಾಡಿ ಮೊನ್ನೆ ಬಜೆಟ್ನಾಗ ಅದನ್ನು ಸಹಿತ ಘೋಷಣೆ ಆಗ್ಯದ. ಅದೇ ರೀತಿ ಸಾಕಷ್ಟು ಆಫೀಸ್ಗಳು ಬರ್ಬೇಕಾಗ್ಯದ. ಅದೇ ರೀತಿ ತಮಗೂ ಗುರ್ತದ, ಕಳೆದ 1 ವರ್ಷ ಸರ್ಕಾರ ಟೆಕಪ್ ಆಗಕ್ಕೆ ಹೋಗ್ಯದ. ಯಾಕಂದ್ರೆ 5 ಗ್ಯಾರಂಟಿ ಇರೋದ್ರಿಂದ ಅಭಿವೃದ್ಧಿ ಕುಂಠಿತ. ಅದ್ರ ಜೊತೆ ನಾನು ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ಯದ. ಬಟ್ ಕ್ಷೇತ್ರ ಜನರಿಗೆ ಏನ್ ಬೇಕಲ್ಲ, ಆ ಊರಿಗೆ ಏನ್ ಬೇಕನ್ನಂತದ್ದು ನನ್ನ ಮನವರಿಕೆ ಅದ. ಯಾಕಂದ್ರೆ 15 ವರ್ಷದಿಂದ ಅಡ್ಡಾಡೀನಿ. ನನ್ ಮೀಟಿಂಗ್ ತಗೊಂಡಾಗ ಯಾವ ಓಣಿ ಯಾವ ಊರಾಗ ಏನ್ ಐತಿ ಅನ್ನಂತದ್ ಹೇಳಬಲ್ಲೆ. ಅಂದ್ರೆ ಆಡಳಿತ ಪಕ್ಷ ಇರೋದು ಕಾಂಗ್ರೆಸ್, ತಾವು ಜೆಡಿಎಸ್ ಶಾಸಕರಿದ್ರಿ, ಅಂದ್ರೆ ಅವರು ಏನ ಭಿನ್ನಾಭಿಪ್ರಾಯ ಮಾಡ್ತಾ ಇದ್ದಾರ ಅಥವಾ ತಮ್ಮ ತಮ್ಮ ಸರ್ ನೋಡ್ರಿ, ಏನ್ ಇರ್ತೈತಿ ಅಂದ್ರ ಇದು ಸರ್ವೇ ಸಾಮಾನ್ಯ ನಡ್ಕೊಂಡ್ ಬರುದು. ತಮಗೂ ಗುರ್ತೈತಿ ಏನ್ ಪರಿಸ್ಥಿತಿ ಇರ್ತೈತನ ಅಂತ. ಇವತ್ತ ಅವ್ರು ತಾರತಮ್ಯ ಮಾಡ್ಲಿ ಏನಾರ ಮಾಡ್ಲಿ, ನನ್ ಕ್ಷೇತ್ರದ ಕೆಲಸಗಳು ಬಂದಾಗ ನಾ ಕ್ಷೇತ್ರದ ಪರವಾಗಿ ನಾನು ಹೋಗವನೆ. ಯಾಕಂದ್ರೆ ಈಗ ಪಿರಾಪುರ್ ಏತ್ ನೀರಾವರಿ ಐತಿ, ಕೆಲವು ಜನ ನಾವ್ ಮಾಡಿಸ್ತೀವಿ ಹೋಗ್ತಾರ, ಎಂ ಬಿ ಪಲ್ರಿಗೆ ಮನ್ವಿ ಕೊಡ್ತಾರ, ಕಾಂಗ್ರೆಸ್ ನಾಯಕರು ಹೋಗ್ತಾರ. ಅವ್ರನ್ನ ಯಾವ್ದು ಬಾದರ್ ಮಾಡ್ಕೊಂಡ್ ನನ್ಗ ಕ್ಷೇತ್ರ ಜನ ಆಶೀರ್ವಾದ ಮಾಡ್ರ ಅವ್ರು ಸೇವೆ ಮಾಡ್ಬೇಕಾದಂಥದ್ದು, ಅವ್ರ ಋಣ ತೀರಿಸ್ಬೇಕನ್ನೋದು ನನ್ನ ಡ್ಯೂಟಿ ಅದ. ನನ್ನ ಕ್ಷೇತ್ರದಲ್ಲಿ ಏನ್ ಬೇಕನ್ನಂತದ್ದು ನನ್ಗೆ ಅರಿವು ಅದ. ಈಗ ಪೀರಾಪುರ್ ಏತ್ ನೀರಾವರಿ ಇದು ಇನ್ನ ಅಲ್ಲಿ ಏನು ಸಣ್ಣ ಕವಲಿಗಳಾಗಿ ಮಾಡಾಕ 170 ರಿಂದ 80 ಕೋಟಿ ರೂಪಾಯಿ ಬೇಕು. ಆಲ್ರೆಡಿ ನಾನು DK ಶಿವಕುಮಾರ್ ಅವ್ರಿಗೆ ಭೇಟಿಯಾಗಿನಿ, ನಾನು ಲೆಟರ್ ಕೊಟ್ಟಿನಿ, ಅವ್ರಿಗೆ ಮನವರಿಕೆ ಮಾಡೀನಿ. 1180 ಕೋಟಿ ರೂಪಾಯಿ ಹಿಂದಿನ ಸರ್ಕಾರ ಖರ್ಚು ಮಾಡಿ ಯೋಜನೆಯನ್ನು ಮಾಡ್ಯಾರ. ಆಲ್ರೆಡಿ ಯೋಜನೆ ಬಂದದ. ಈಗ ಇನ್ನೂ 180 ಕೋಟಿ ಕೊಟ್ರ 50,000 ಎಕರೆ ನೀರಾವರಿ ಆಗ್ತದ. ಪಕ್ಷ ಪಾರ್ಟಿ ನೋಡ್ಬ್ಯಾಡ್ರಿ, ದಯವಿಟ್ಟು ರೈತರಿಗೆ ಅನುಕೂಲ ಆಗ್ಲಿ ಮಾಡಿಕೊಡ್ರಿ ಅಂತ ಅವರು ಒಪ್ಕೊಂಡಾರ. ಆ ನಿಟ್ಟಿನಾಗ ನನ್ನ ಡ್ಯೂಟಿ ಐತಿ, ನಾ ಮಾಡಾಕತ್ತೀನಿ. ಈ ಕೆಲವು ಜನ ನಾವು ಮಾಡಿಸ್ತೀವ, ನಾವ್ ಮಾಡಿಸ್ತೀವಿ, ನಂದೇನ್ ತಕರಾರಿಲ್ಲ. ಯಾಕೆ ಕಾಂಗ್ರೆಸ್ ನಾಯಕರು ಹೋಗಿ ಮನವಿ ಕೊಟ್ರೆ ನಾನ್ ಯಾಕೆ ಬೇಡ ಅಂದ್ರು. ಈಗ ಹುಣಸಾಳ ಕೆರಿ ತುಂಬುವಂತದ್ದು ಬೇಡಿಕೆ ಹುಣಸಾಳ ಕಲ್ಕೇರಿ ಹುಣಸಾಳದವ್ರು ಬೇಡಿಕೆ ಅದ. ಅದನ್ನ ಕೆರಿ ತುಂಬಿಸ್ಕೊಡ್ತೀನಿ ಅನ್ನೋಂಥದ್ದು ಮಾತು ಕೊಟ್ಟಿನಿ. ಆ ನಿಟ್ಟಿನಾಗ ಅದನ್ನು ಪ್ರಯತ್ನ ಮಾಡಕತ್ತೀನಿ. ಅದೇ ರೀತಿ ಸಂಕನಾ ಬ್ರಾಂಚ್ ಕೆನಲ್ ಸ್ಯಾಂಕ್ಷನ್ ಆಗಿದೆ ಮೊನ್ನೆ 40 ಕೋಟಿ, 43 ಕೋಟಿ. ಈಗ ವರ್ಕ್ ಆರ್ಡರ್ ಆಗ್ಯದ. ಕೆಲವು ಜನ ರೈತರು ಹೋಗಿ ಅಲ್ಲಿ ಸ್ಟ್ರೈಕ್ ಕೂತಿದ್ರು, ಅವ್ರಿಗೆ ವರ್ಕ್ ಆರ್ಡರ್ ಆಗಿದ್ದು ತೋರ್ಸಿದ್ವಿ. ಯಾಕಂದ್ರೆ ಏನ್ ಆಗಾಕತ್ತೈತಂದ್ರ, ನಾನು ಪ್ರಯತ್ನ ಮಾಡಿ ಕೆಲಸಗಳ ಮಾಡಿದ್ದು ಅದನ್ನ ತಿಳ್ಕೊಂಡು ಹೋಗಿ ನೀರ್ ಬಿಡಿಸುವುದು ಇದ್ರಾಗನು ಹಂಗೆ. ನೀವು ಅಧಿಕಾರಿ ನೀವು ಕೆಲಸ ಮಾಡ್ತಾ ಇದ್ರಿ, ಆದ್ರ ಕೆಲಸ ಮಾಡಿದನ ಬೇರೆಯವರು ನನ್ ಪ್ರಚಾರ ಬ್ಯಾಡ್ರಿ, ನನ್ ಪ್ರಚಾರ ಬೇಡ. ನನ್ ಕ್ಷೇತ್ರ ಜನರಿಗೆ ಗುರುತು ಎಲೆಮರೆಕಾಯಿ ಹಾಗೆ ಉಳಿಬೇಕು. ನನ್ ಕೆಲಸ ಆಗ್ಬೇಕು, ಜನರ ತೃಪ್ತಿ ಇರ್ಬೇಕು, ಆ ಜನರಿಗೆ ಗುರ್ತಿರ್ತದ. ನಾ ಮಾಡದಂತದ್ ನನ್ಗೆ ಆತ್ಮವಿಶ್ವಾಸ, ಮತ್ ನನಗ್ ತೃಪ್ತಿ ಇರ್ತದೆ. ಸಾಮಾನ್ಯವಾಗಿ ಹೇಳಿ ಸರ್, ಅಂದ್ರೆ ನೀವು ಕೆಲಸ ಮಾಡಿರ್ತೀರಿ, ಅದನ್ನ ಪ್ರಚಾರ ಬೇರೆ ಯಾರು ನಾಳೆ ನೆಕ್ಸ್ಟ್ 2028 ಚುನಾವಣೆಯಲ್ಲಿ ಇದು ಕೆಲಸ ರಾಜಗುರು ಮಾಡಿದಂತೆ ಜನರು ಉತ್ತರ ಕೊಡ್ತಾರೆ, ಜನರಿಗೆ ಗೊತ್ತಿರ್ತದೆ. ಅಂದ್ರೆ ಇಲ್ಲಿ ಜನರೇ ಮತದಾರ ಪ್ರಭುಗಳು. ಅಂದ್ರೆ ಇಲ್ಲಿ ಜನರಿಗೆ ಎಲ್ಲರಿಗೂ ಗೊತ್ತಿದೆ. ಅಂದ್ರೆ ವಿರೋಧ ಪಕ್ಷದವರು ಏನೇ ಅಪಪ್ರಚಾರ ಮಾಡಿದ್ರು ಕೂಡ ನಾನು ಯಾವ್ದಕ್ಕೆ ಹಚ್ಕೊಳಂಗಿಲ್ರಿ. ಯಾಕಂದ್ರ ನಾ ಹಿಂದನು 15 ವರ್ಷ ಕ್ಷೇತ್ರದಾಗ ಅಡ್ಡಾಡ್ದಾಗ ನಾ ಯಾರ ಬಗ್ಗೆ ಟೀಕೆ ಮಾಡಾಕ್ ಹೋಗಿಲ್ಲ, ಟಿಪ್ಪಣಿ ಮಾಡಾಕ್ ಹೋಗಿಲ್ಲ. ನನ್ ಕೆಲ್ಸ, ನನ್ ಜನರು, ನನ್ ಕಾರ್ಯಕರ್ತರು ಇವತ್ತಿಗೂನು ನಾನು ಅದನ್ನೇ ಬೆಳೆಸ್ಕೊಂಡ್ ಬಂದೀನಿ. ನಾನು ಇವತ್ತು ಆಡಳಿತ ಪಕ್ಷದಾಗ ಇಲ್ಲ ಅಂದ್ರೂ ಸಹಿತ ನಾನು ನಮ್ಮ ಏನ್ ಕೆಲಸಗಳು ನಮ್ಮ ಕ್ಷೇತ್ರದಿದ್ರ ಇವತ್ತು ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಕನ್ಸರ್ನ್ ಮಂತ್ರಿಗಳಿರ್ಬೋದು, ನಾನು ಕನ್ಸರ್ನ್ ಮಾಡಿ ಅವ್ರಿಗೆ ಭೇಟಿಯಾಗಿ ನನ್ನ ಕ್ಷೇತ್ರಕ್ಕಿಂತ ಅವಶ್ಯಕತೆ ಐತನಂತ ಅದು ಮನವರಿಕೆ ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ. ಯಾಕಂದ್ರೆ ತಮ್ಗೆ ಗುರ್ತಿರ್ಲಿ, ದೇವ್ರೂಪರಿಗೆ ಬಸ್ ಸ್ಟ್ಯಾಂಡಿಗೆ ಮಡಿವಾಳ ಮಾಚಿದೇವ್ರ ಹೆಸರು ಬಹಳ ದಿನದಿಂದ ಬೇಡಿಕೆ. ಏನಾಗಿ ಉಳ್ದಿತ್ ನನಗ್ ಗೊತ್ತಿಲ್ಲ. ನಾನ್ ಶಾಸಕನಾದ್ಮೇಲೆ ದೇವ್ರೂಪರಿಗೆಯಲ್ಲಿ ಹೋರಾಟ ಸಮಿತಿಯವ್ರು ನನ್ನ ಮನವಿಯನ್ನು ಕೊಟ್ಟಾಗ ನಾ ಪ್ರಾಮಾಣಿಕವಾಗಿ ನಾನು ಲೆಟರ್ ಮಾಡ್ಕೊಂಡು ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನಾನು ಕನ್ವಿನ್ಸ್ ಮಾಡಿದ್ದೆ. ಮಡಿವಾಳ ಮಾಚಿದೇವ್ರು ಹುಟ್ಟಿದಂತ ಸ್ಥಳ ಅದ, ಅವ್ರು 12ನೇ ಶತಮಾನದ ಶರಣರು. ವಚನಗಳು ಉಳಿಬೇಕಾದ್ರ ಅವ್ರ ಶ್ರಮ ಅದ, ಅಂತ ಶರಣರಿಗೆ ಹೆಸರು ಇಡ್ಬೇಕನ್ನಂತ ಆಸೆ ಅದ. ಇದು ಯಾವ ಸಮಾಜಕ್ಕೂ ಒಂದೇ ಜಾತಿಗೆ ಸೀಮಿತವಾದಂತದ್ದಲ್ಲ, ದಯವಿಟ್ಟು ನೀವು ಮಾಡಿಕೊಡ್ಬೇಕಂತ ಕೇಳಿದಾಗ ಅವ್ರು ನಾನು ಬೋರ್ಡಿಗೆ ಕಳಿಸ್ಬೇಕು, ಬೋರ್ಡ್ನಾಗ ಮಾಡಿಸ್ಬೇಕು ಬೋರ್ಡ್ರ ಅಂದ್ರು. ಅವಾಗ ನಾ ಹೇಳಿದೆ, ಬೋರ್ಡು ನೀವೇ ಎಲ್ಲ ನೀವೇ, ಅದಕ್ಕೆ ಇದೊಂದು ಜಿನ್ಯಾನದ ಮಾಡಿಕೊಡ್ರತ್ತೆ. ಅಲ್ಲಿ ಸುದೈವ ಲೆಟರ್ ಮ್ಯಾಗ ಅವ್ರ ಅವಾಗೇನೆ ಬರುದು ಬೋರ್ಡಿಗೆ ಕಳಿಸಿದ್ರು. ಬೋರ್ಡ್ ಅಧ್ಯಕ್ಷರು ಅವರೇ ಇರ್ತಾರ. ಅದೇ ರೀತಿ ಅಲ್ಲಿ ಬೋರ್ಡ್ನಾಗ ಸೆಕ್ರೆಟರಿ
ನಮ್ಮವರೇ ಆದಂತವ್ರು ಮುದ್ದೆ ಬಾಳದ ನಮ್ಮ ಏನು ಹೆಸರು ಡಿ ಸಿ ಅದಾರಲ್ಲ ಈಗ ನಾಡಗೌಡ ಇಲ್ಲ ಈಗ KSRTC ಡಿ ಸಿ ಅದಾರ ಅವರು ನಮ್ ಡಿ ಸಿ ಅದಾರ ಈಗ ಅವರೇ ಬೋರ್ಡ್ ಸೆಕ್ರೆಟರಿ. ಆ ಲೆಟರ್ ನೋಡಿದ ತಕ್ಷಣ ಅವ್ರ ಅಪ್ರೂವ್ ಮಾಡ್ತಾರೆ. ಅದಾದ್ಮೇಲೆ ಹೆಸರು ಬರ್ತದೆ. ನಾನೇನು ನಾನು ನಮ್ ಜನರಿಗೆ ಹಳ್ಳಿಗಳಲ್ಲಿ ಏನ್ ಕನ್ವಿನ್ಸ್ ಮಾಡ್ತೀನಂದ್ರ, ನೀವು 100 ಕೆಲಸ ಹೇಳಕ್ ಹೋಗ್ಬೇಡ್ರಿ. ನನ್ 100 ಕೆಲಸ ಮಾಡುವಂತ ಶಕ್ತಿ ಈಗಿಲ್ಲ. ಯಾಕಂದ್ರೆ ಅಭಿವೃದ್ಧಿ ಕುಂಠಿ ಅದ, ನಮ್ ಸರ್ಕಾರದ ದುಡ್ಡಿಲ್ಲ. ಅದ್ರಾಗ ನಾನು ಅಪೋಸಿಷನ್. ನಿಮ್ ಊರಿಗೆ ಮಹತ್ವಾದಂತದ್ ಏನ್ ಕೆಲ್ಸಗಳದಾವು ಅಂತಾವ್ ಹೇಳ್ರಿ, ನಾ ಪ್ರಯಾರಿಟಿ ಮ್ಯಾಗ ಮಾಡ್ಕೊಡ್ತೀನಿ ಅನ್ನಂತದ್ದು ಮಾತನ್ನ ಅವಾಗೂ ಹೇಳಿನಿ, ಈಗನು ಹೇಳಿನಿ. ಪ್ರಯಾರಿಟಿ ಮ್ಯಾಗ ನನ್ನ ಹಳ್ಳಿಯಲ್ಲಿ ಏನ್ ಬೇಕಾಗ್ಯಾವ ಅವು ಸಣ್ಣದೇ ಇರ್ಲಿ. ಇವತ್ತೊಂದ್ ಶೌಚಾಲಯ ಇರ್ಬೋದು, ಒಂದ್ ಕುಡಿ ನೀರಿನ ಸಮಸ್ಯೆ ಇರ್ಬೋದು, ಕೆಲವೊಂದ್ಸತಿ ಕೆನಾಲ್ಗಳಿಂದ ನೀರ್ ಬಿಡ್ತು ಇರ್ಬೋದು. ಇಂಥವು ಏನ್ ಸಣ್ಣ ಪುಟ್ಟ ಕೆಲಸ ಇದ್ರು ನಾನು ಪ್ರಾಮಾಣಿಕವಾಗಿ ಮಾಡುವಂತ ಕೆಲಸ ಮಾಡಿದ್ವಿ. ಈಗ ಉರ್ದು ಶಾಲೆ ಕಾಂಪೌಂಡಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೈತಿ ದೇವ್ರಿಪ್ಪರಿಗೆ ಒಳಗ. ಅದೇ ರೀತಿ ತಮ್ಮ ಗುರ್ತಿರ್ಲಿ, ಈಗ ಪ್ರಜಾಸೌಧಕ್ ನಮ್ ಸ್ಯಾಂಕ್ಷನ್ ಆಗ್ಯದ, ದುಡ್ಡು ಇಲ್ಲಿನು ದುಡ್ಡು ತರುವಂತದ್ದು. ಅದೇ ರೀತಿ ಸಬ್ ರಿಜಿಸ್ಟರ್ ಆಫೀಸ್ ಬೇಕಾಗ್ಯದ, ಈಗಾಗಲೇ ಮನವಿ ಕೊಟ್ಟಿದ್ದೆ. ದೇವ್ರಪುರಿ ತಾಲೂಕು ಆದ್ರೂ ಸುಮಾರು ವರ್ಷಗಳಾದ್ರೂ ಸರ್ಕಾರಿ ಕಚೇರಿಗಳಿಲ್ಲ, ಎಲ್ಲ ಬಾಡಿಗೆ ಆಗ್ತಿದೆ. ಅದನ್ನ ನಾನು ಪ್ರಯತ್ನದಾಗ ಅದೀನಿ. ಬಟ್ ನಿಮ್ಗೆಲ್ಲ ನಿಮ್ಗ್ ಗುರ್ತಿರ್ತದ ಮಾಧ್ಯಮದವ್ರು, ತಮ್ಗೆ ಏನದ ಸರ್ಕಾರ ಪರಿಸ್ಥಿತಿ ಏನನ್ನಂತ. ಅದೇ ರೀತಿ ಬಟ್ ನಾವು ಸರ್ಕಾರದಾಗಿಲ್ಲ ಅಂತೇಳಿ ಸುಮ್ಮನೆ ಇರಕ್ಕಾಗಲ್ಲ. ಯಾಕಂದ್ರೆ ನನ್ ಕ್ಷೇತ್ರ ಜನ ನನ್ಗೆ ಆಶೀರ್ವಾದ ಮಾಡ್ರ, ಅವ್ರು ಮತದಾನ ಮಾಡ್ರ, ಅವ್ರ ಋಣ ತೀರಿಸ್ಬೇಕು. 100% ಮಾಡಕ್ ಆಗ್ಲಿಲ್ಲ. ಆದ್ರೆ ಒಂದ್ ಹೇಳಿ ಸರ್, ಕಾಂಗ್ರೆಸ್ ಸರ್ಕಾರ ತನ್ನ ಪಕ್ಷದ ಶಾಸಕರಿಗೆ ಅಷ್ಟೇ ಅನುದಾನ ಬಿಡುಗಡೆ ಮಾಡ್ತಾ ಇದೆಯೋ, ಅಥವಾ ಬೇರೆ ಬಿಜೆಪಿ ಮತ್ತು JDS ಬಿಡುಗಡೆ ಮಾಡ್ಬೇಕು ಏನೋ ತಾರತಮ್ಯ ಮಾಡ್ತಾ ಇದೆಯಾ? ಸರ್, ಇದು ಹಿಂದಿನಿಂದ ನಡೆದ್ ಬಂದಿದ್ದು ತಾರತಮ್ಯ. ಅಂದ್ರೆ ಏನು, ಈಗ ನಿಮ್ಗೆ ಇನ್ನೊಂದು ಸ್ಪಷ್ಟ ಹೇಳ್ಬಿಡ್ತೀನಿ. ಕೆಲವೊಂದು ಮಂತ್ರಿಗಳು ತಾರತಮ್ಯ ಮಾಡಂಗಿಲ್ಲ, ಎಲ್ಲರಿಗೆ ಈಕ್ವಲ್ ಶೇರ್ ಕೊಡುವಂತದ್ದು ಮಾಡ್ತಾರ. ಕೆಲವೊಂದು ಮಂತ್ರಿಗಳು ಏನ್ ಮಾಡ್ತಾರ, ಅವ್ರಿಗೆ 20 ಕೋಟಿ ಕೊಟ್ರ ನಮ್ಗೆ 10 ಕೋಟಿ ಕೊಡ್ತಾರ. ಹೌದಾ? ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ರು. ಯಾರಿಗೆ? ಕಾಂಗ್ರೆಸ್ಸಿನ ಶಾಸಕರು 25 ಕೋಟಿ. ನಮಗ್ 1 ರೂಪಾಯಿನೂ ಕೊಡ್ಲಿಲ್ಲ. ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ, ಕುಮಾರಸ್ವಾಮಿ ಅವ್ರ ಕಡೆಯಿಂದ ಎಸಿದ್ವಿ. ಕುಮಾರಸ್ವಾಮಿ ಲೆಟರ್ ಕೊಟ್ವಿ. ನಾವು 19 ಜನ JDS ಶಾಸಕರು ಮನವಿ ಮಾಡಿದ್ವಿ, ಲೆಟರ್ ಕೊಟ್ವಿ, ನೀಟ್ನ ಪ್ರಯತ್ನ ಮಾಡಿ. 1 ರೂಪಾಯಿನೂ ಬರ್ಲಿಲ್ಲ. ಈಗ 2028 ಚುನಾವಣೆ ಹಿಡ್ಕೊಂಡ್ರಿ ಸರ್. ಈಗ ಈ ಸದ್ಯಕ್ಕೆ JDS ಮತ್ತೆ ಬಿಜೆಪಿ ಅಲಯನ್ಸ್ ಮಿಕ್ಸ್ ಆಗಿದೆ ಸರ್. ಅಲಯನ್ಸ್ ಆದಾಗ 2028 ಚುನಾವಣೆಯಲ್ಲಿ ಬಿಜೆಪಿನೂ ಸ್ಪರ್ಧೆ ಮಾಡುತ್ತಾ, JDS ಸ್ಪರ್ಧೆ ಮಾಡುತ್ತಾ? ಹಂಗ್ಯಾಂಗ ಮಾಡ್ತಿತ್ರಿ? ಅಲಯನ್ಸ್ ಇದ್ದಾಗ ಅವ್ರು ಮಾಡಿದಾಗ ನಾನ್ ಮಾಡಕ್ ಬರುದಿಲ್ಲ, ನಾ ಮಾಡ್ದಲ್ಲಿ ಅವ್ರು JDS ಇದ್ದಲ್ಲಿ ಬಿಜೆಪಿ ನಿಂತ್ಕೊಳಂಗಿಲ್ಲ, ಬಿಜೆಪಿ ಇದ್ದಲ್ಲಿ JDS ನಿಂದ್ರಂಗಿಲ್ಲ. ಅಂದ್ರೆ ಈ ಸಲ 2028ರಲ್ಲಿ ನಿಮ್ಗೆ ಚುನಾವಣೆ ಕೊಡ್ತಾರೆ, ಆದ್ರೆ ಬಿಜೆಪಿ ಅವರು ಟಿಕೆಟ್ ಅಂದ್ರೆ ಅವ್ರು ಬಿಜೆಪಿ. ಸರಿ, ಈಗ ನಾನ್ ಸಿಟ್ಟಿಂಗ್ MLA ಇರೋದ್ರಿಂದ ನೀವೇ ಫಿಕ್ಸ್? ನಾನು ಫಿಕ್ಸ್. ನನಗ್ ಟಿಕೆಟ್ ಇದ್ದೇ ಇರ್ತದ. ನಾನ್ JDS ನಾಗ ಇರೋದ್ರಿಂದ ಬಿಜೆಪಿ ಅವರೆಲ್ಲರೂ ತಮ್ಗೆ ಸಪೋರ್ಟ್ ಮಾಡ್ತಾರ ಸರ್? ಮಾಡ್ಲೇಬೇಕಲ್ಲ ಸರ್. ಈಗ ಮೊನ್ನೆ ಪಟ್ಟಣ ಪಂಚಾಯತಿ ನಾವು ಅವ್ರು ಸೇರೇನೆ ಮಾಡಿದ್ವಲ್ಲ, ಅಲಯನ್ಸ್ ಐತ್ ಅಂತ ಹೇಳಿ. ಅವ್ರು ಬಿಜೆಪಿ ಅವರು ಉಪಾಧ್ಯಕ್ಷ ಆದ್ರು, ನಾವು JDS ನವ್ರು ಅಧ್ಯಕ್ಷ ಆದ್ವಿ. ಈಗ ಅವ್ರು 4 ಸೀಟ್ ಇತ್ತು, ನಮ್ 4 ಸೀಟ್ ಇತ್ತು, ಒಂದ್ ಪಕ್ಷೇತರ ಇತ್ತು, ತಗೊಂಡಿವಿ. JDS ನವ್ರು ಅಧ್ಯಕ್ಷ ಮಾಡಿದ್ವಿ. ಮುಂದ ಉಪಾಧ್ಯಕ್ಷ ಏನದ ಬಿಜೆಪಿ ಅವ್ರು ಕೊಟ್ವಿ. ಅಷ್ಟು ಕಾನ್ಫಿಡೆಂಟ್ ಇದೆ ಸರ್? ಸರ್, ಮಾಡಿದೀವಲ್ಲ ಮೊನ್ನೆ. ಅಲ್ಲ, ಮೊನ್ನೆ ಸ್ಥಳೀಯ ಪಟ್ಟಣ ಚುನಾವಣೆ ಅಲ್ಲಲ್ಲ, ಹಿಂದಿನ ಶಾಸಕರು ನಾವು ಕೂತೆ ಮಾಡಿದ್ವಿ. ಹಿಂದಿನ ಶಾಸಕರು ಸೋಮನಗೌಡರು ನಾವು ಸೇರಿನೇ ಅಲಯನ್ಸ್ ಐತಪ್ಪ, ರಾಜ್ಯದಿಂದ ಬಂದದ ಆದೇಶ ಏನು ಮಾಡಕ್ ಆಗಂಗಿಲ್ಲ ಅಂತೇಳಿ ಇಬ್ರು ಸೇರಿ ಕುತ್ಕೊಂಡು ಮಾತಾಡಿ. ಆದ್ರೆ ಅಲ್ಲಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಲ್ಲಿ ಗಲ್ಲಿಯಲ್ಲಿ ಹಳ್ಳಿಯಲ್ಲಿ ಅಂದ್ರೆ ಮೇಲ್ಗಡೆ ಬಿಜೆಪಿ ಮತ್ತು JDS ಅಲಯನ್ಸ್ ಅಂದ್ರೆ ಒಂದೇ ಸಮ್ಮಿಶ್ರ ಕೂಡ ಇಲ್ಲಿ ರಾಜಗೌಡ್ರ ಮಧ್ಯೆ ಸೋಮನಗೌಡ್ರ ಇವ್ರ ಮಧ್ಯೆ ಅಲ್ಲೆಲ್ಲ ಭಿನ್ನಾಭಿಪ್ರಾಯ ಇದೆ, ಹಾಗಿದೆ ಅಂತ ಮಾತಾಡ್ತಾರೆ ಸರ್. ಅದನ್ನ ಅದೇನ ಬರೀ ಗಾಳಿ ಮಾತು ಅಥವಾ ನಿಜನೋ? ಸರ್, ಈಗ ನೋಡ್ರಿ, ಅವರು ನಾವು ಅಪೋಸಿಟ್ ನಿಂದಿರ್ತೀವಿ ಅಂದ್ರ ವ್ಯತ್ಯಾಸ, ಒಂದ್ ಮನ್ಯಾಗ ಒಂದ್ ಅಣ್ಣ ತಮ್ಮಗ್ ವ್ಯತ್ಯಾಸ ಇರ್ತಾವ, ತಾಯಿ ಮಗಗ್ ವ್ಯತ್ಯಾಸ ಇರ್ತಾವ. ಮತ್ ಇದು ರಾಜಕಾರಣದಾಗ ಮತ್ ಇವತ್ತಿನ ತನ ಮತ್ ಮೊನ್ನೆ ಪಟ್ಟಣ ಪಂಚಾಯತಿ ಮಾಡಾಗ ಅವ್ರಿಗೆ ನಮ್ಗೆ ಯಾವ ವ್ಯತ್ಯಾಸ ಬಂದಿಲ್ಲ. ಮತ್ ಮುಂದ್ ಬರ್ತೈತಿ ಇಲ್ಲ ಅನ್ನೋದು ಯಾಕಂದ್ರ ಈಗ ತಮಗ್ ಗುರ್ತಿರ್ಲಿ, ಏನಾಕದ ನಾವು ನಾಯಕರು ಒಂದ್ ಹಾಕ್ಬೋದು. ಈಗ ಏನಾಕದ, ಕೆಲವೊಂದ್ ಕಡೆ ಕಾರ್ಯಕರ್ತರು ಬಿಜೆಪಿ ಅವರು JDS ನವರು ಹೊಡೆದಾಡಿ ಎಲೆಕ್ಷನ್ ಮಾಡಿರ್ತಾರ.
ಅಲ್ಲಿ ಸ್ವಲ್ಪ ಸಮಸ್ಯೆ ಆಗೋದು ಸಹಜ. ಯಾಕಂದ್ರೆ ನಮ್ ಪರವಾಗಿ ಅವ್ರು ಹೋರಾಟ ಮಾಡಿರ್ತಾರೆ, ಹ್ಮ್. ಬಿಜೆಪಿ ಅವ್ರ ಪರವಾಗಿ ಹೋರಾಟ ಮಾಡಿರ್ತಾರೆ. ಹಾ. ಮತ್ತ ಒಂದ್ ಯಾಕಂದ್ರೆ ಇಲ್ಲಿ ಕಾಂಪಿಟೇಷನ್ ಇರುವುದೇ ಬಿಜೆಪಿ ಮತ್ತು ಜೆಡಿಎಸ್. ಹಾ. ಕಾಂಗ್ರೆಸ್ 3 ನಂಬರ್ ಹೋಗ್ಯದ, ಹಾ. ತಮಗೂ ಗೊತ್ತದ. ಹಾ. ಲಾಸ್ಟ್ ಟೈಮ್ ಕಾಂಪಿಟೇಷನ್ ಆಗಿದ್ದು ಜೆಡಿಎಸ್ ಬಿಜೆಪಿ, ಹಾ. ಅವಾಗನು ಕಾಂಗ್ರೆಸ್ 3 ನಂಬರ್ ಇತ್ತು. ಹ್ಮ್. ಮತ್ತೀಗ ಆತರ ಕಾರ್ಯಕರ್ತರು ಇದ್ದಾಗ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾವ. ಆದ್ರೂ ಸಹಿತ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಒಳಗ ನಮ್ ಕಾರ್ಯಕರ್ತರು ಅವರು ಸೇರಿನೇ ಚುನಾವಣೆ ಮಾಡಿದ್ವಿ. ಜೆಡಿಎಸ್ ನಿಂದ ಒಂದು ಬೂತ್ ಏಜೆಂಟ್ ಇತ್ತು, ಒಂದು ಬಿಜೆಪಿ ಬೂತ್ ಏಜೆಂಟ್ ಇತ್ತು. ನಾವೆಲ್ಲರೂ ಕೂಡಿ MP ಚುನಾವಣೆ ಮಾಡಿದ್ವಿ. ಸರ್ ಈಗ ಶಾಸಕರಾಗ್ತೀರಿ ಅಂದ್ರೆ ಈ ವರ್ಷದ ಪೀರಿಯಡ್ ಅವಧಿಯಲ್ಲಿ ನಾನ್ ದೇವರಿಗೆ ಮತಕ್ಷೇತ್ರ ನಾನು ಮಾಡ್ಲೇಬೇಕು, ಇಂತ ಒಂದ್ ಕೆಲಸ ಮಾಡ್ಲೇಬೇಕು. ಅದು ಮುಂದೆ ಜನ ಎಷ್ಟೇ ತಲೆಮಾರ್ಗೂ ಚೇಂಜ್ ಅಂದ್ರೆ ಅಂತ ಶಾಶ್ವತವಾದ ಕೆಲಸ ಮಾಡ್ಬೇಕಂತೇಳಿ ಎಂತ ಕೆಲಸ ಅಂದ್ರೆ ತಮ್ಮ ವಿಚಾರ ಬಂದಿದೆ ಸರ್ ತಮ್ಮ ತಲೆ ಒಳಗಡೆ, ಹಿಂಗ್ ಮಾಡೇಬೇಕು ನಾನು. ಸರ್ ನಾ ಹೇಳಿ, ದೇವರಿಪ್ಪರಿಗೆಗೆ ಈಗ ಪ್ರಜಾಸೌಧ ನಿರ್ಮಾಣ ಆಗ್ಬೇಕು. ಪ್ರಜಾಸೌಧ ನಿರ್ಮಾಣ ಆದ ತಕ್ಷಣ ಎಲ್ಲಾ ಆಫೀಸ್ಗಳನ್ನ ತರುವಂತದ್ದು ಇದು ಮುಖ್ಯ ಉದ್ದೇಶ. ಅದ್ರ ಜೊತೆ ಬಸ್ ಸ್ಟ್ಯಾಂಡ್ ಮೊನ್ನೆ ಓಪನ್ ಮಾಡಿದ್ವಿ, ಹಾ. ಆದ್ರೆ ಡಿಪೋ ಮಾಡ್ಬೇಕನ್ನಂತ ಆಸೆ ಇದೆ. ಡಿಪೋ ಒಂದ್ ಬೇಕು, ದೇವರಿಪ್ಪರಿಗೂ ಡಿಪೋ ಒಂದ್ ಬೇಕು. ಬೇಕು. ಹಾ. ಹಾ. ಮಾಡಿಸ್ತೀನಿ. ಹ್ಮ್. ಡಿಪೋ ಯಾಕೆ ಬೇಕಂದ್ರ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ಹಾ. ಅದೇ ರೀತಿ ಹೆಚ್ಚಿನ ಬಸ್ಗಳ ಸೌಕರ್ಯ ಸಿಗ್ತದೆ. ಹ್ಮ್. ಅದಕ್ಕ ಡಿಪೋ ಬೇಕನ್ನಂತದ್ದು ಒಂದು, ಸಬ್ ರಿಜಿಸ್ಟರ್ ಆಫೀಸ್ ಬೇಕನ್ನಂತದ್ದು ಒಂದು. ಆ ಪ್ರಜಾಸೌಧ ನಾವು ನಿರ್ಮಾಣ ಆಯ್ತಂತ ಅದು ಅಲ್ಲಿ ಎಲ್ಲಾ ಆಫೀಸ್ಗಳು ಆಟೋಮೆಟಿಕ್ ಆಗಿ ಬರ್ಬೇಕು. ಯಾಕಂದ್ರೆ ಎಲ್ಲಾ ಶಿಕ್ಷಕರು ನನಗೆ ಎಲೆಕ್ಷನ್ ಟೈಮ್ನಾಗ ಮನವಿ ಕೊಟ್ಟಿದ್ರು, ನಮ್ BO ಆಫೀಸ್ ಬೇಕಂತ. ಹಾ, ಮೇನ್ ಬೇಕಾದ BO ಆಫೀಸ್. BO ಆಫೀಸ್ ಅದಕ್ಕಿನ್ನ ಸಬ್ ರಿಜಿಸ್ಟರ್ ಆಫೀಸ್ ಯಾಕಂದ್ರ ಸಬ್ ರಿಜಿಸ್ಟರ್ ಆಫೀಸಿಗೆ ಖರೀದಿ ಮಾಡೋರು, ಹೊಲ ತಗೊಳ್ಳೋರು, ಫ್ಲಾಟ್ ತಗೊಳ್ಳೋರು ಹೋಗ್ತಾರೆ. ಅವ್ರಿಗೆ ಎಂತ ಸಮಸ್ಯೆ ಇರಂಗಿಲ್ಲ, ಅವರು ಸ್ಥಿತಿವಂತರು ಇರ್ತಾರ. ಬಟ್ ದಿನನಿತ್ಯ ಸಬ್ ರಿಜಿಸ್ಟರ್ ಯಾರಿಗೆ ಹರ್ಕತ್ತಂದ್ರ ರೈತರಿಗೆ. ನಾ ಒಬ್ಬ ರೈತನ ಮಗ ಆಗಿ ನಾನು ಕಷ್ಟ ಸುಖ ಎಲ್ಲಾ ಅನುಭವಿಸಿದ್ದೀನಿ, ಸಾಕಷ್ಟು ಪೆಟ್ಟು ತಿಂದು ಇವತ್ತು ಶಾಸಕನಾಗಿದ್ದೀನಿ. ದಿನ ರೈತರಿಗೆ ಸಾಲ ಬೇಕಾದ್ರೆ ಅವ್ರು ಸಬ್ ರಿಜಿಸ್ಟರ್ ನೋಂದ್ ಮಾಡಿ ಕೊಟ್ಟಾಗನೇ ಸಾಲ ಸಿಗ್ತದೆ. ಅವ್ರ ದಿನ ಹೋಗ್ಬೇಕು, ಅವ್ರ ಸಿಂದಗಿಗೆ ಹೋಗ್ಬೇಕು, ಪಾಳೆ ಹಚ್ಬೇಕು, ಒಂದ್ ದಿವ್ಸದ ಪಗಾರ ಹೋಗ್ಬೋದು, ಅಲ್ಲಿ ನಿಂದಿರ್ಬೇಕು. ಯಾಕಂದ್ರೆ ಸಾಲ ಕೇಳಾಕ್ ಹೋಗವ ಬಡವ್ನೇ, ಇದ್ದಾವ ಯಾವ ಸಾಲ ಕೇಳಾಕ್ ಹೋಗೋದು. ಯಾಕಂದ್ರೆ ಇವತ್ತು ಕೃಷಿ ಸಾಲ ತಿರ್ತದೆ, ಇಂತ ಹತ್ತು ಹಲವಾರು. ಅದಕ್ಕೆ ನಾನು ಸಬ್ ರಿಜಿಸ್ಟರ್ ಆಫೀಸ್ ಬಗ್ಗೆ ಈಗಾಗಲೇ ನಾನು ಕನ್ಸರ್ನ್ ಮಿನಿಸ್ಟರ್ ಆದಂತ ನಮ್ಮ ರೆವಿನ್ಯೂ ಮಿನಿಸ್ಟರ್ಗೆ ಮನವಿಯನ್ನು ಮಾಡಿದ್ದೆ. ಇಲ್ಲಿ DC ಆಫೀಸ್ನಿಂದ ಪ್ರಸ್ತಾವನೆಯನ್ನು ಕಳಿಸಿದ್ದೀನಿ. ಒಂದು ಹಂತದಾಗ ಅದ ತರುವಂತ ಕೆಲಸ ಮಾಡ್ತೀನಿ. ಸರ್ ಈಗ ಡಿಪೋ ಆಗ್ಬೇಕಂತ ಹೇಳಿದ್ರಿ, ಬಸ್ಗಳ ಸಂಖ್ಯೆ ಹೆಚ್ಚಾದಷ್ಟು ಎಂಪ್ಲಾಯ್ಮೆಂಟ್ ಸಂಖ್ಯೆ ಜಾಸ್ತಿ ಆಗುತ್ತೆ, ಅಂದ್ರೆ ಸ್ಥಳೀಯವಾಗಿ ಉದ್ಯೋಗನ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿದ್ರಿ ಸರ್. ಆದ್ರೆ ನೋಡೋದಾದ್ರೆ ದೇವರಪುರಿಗೆ ಮತಕ್ಷೇತ್ರದಲ್ಲಿ ಪ್ರಮುಖವಾಗಿ ರಸ್ತೆಗಳೇ ಇಲ್ಲ ಸರ್. ಹಳ್ಳಿಗಳಲ್ಲಿ ಕಟ್ಟ ಕಡೆ ಹಳ್ಳಿಗಳ ತಲುಪೋದು ಬಸ್ಸೇ ಇಲ್ಲ, ರಸ್ತೆ ಇಲ್ಲ ಸರ್. ಸರ್ ಕೆಲವೊಂದು ಗ್ರಾಮಗಳಿಗೆ ಬಸ್ಸಿನ ವ್ಯವಸ್ಥೆನೇ ಇಲ್ಲ. ಅದು ರಸ್ತೆ ಇಲ್ಲದಕ್ಕೂ ವ್ಯವಸ್ಥೆ ಇಲ್ವೋ ಅಥವಾ ಅಲ್ಲಿಗೆ ಬಸ್ ಹೋಗೋದಿಲ್ಲ ಅಂತ ರೋಡ್ ಮಾಡ್ತಾ ಇದ್ರು ಅಂತ ಗೊತ್ತಾಗ್ತಿಲ್ಲ. ತಪ್ಪು ತಿಳ್ಕೊಂಡಿರಿ. ಈಗ ತಪ್ಪಲ್ಲ ಸರ್. ಈಗ ಉದಾಹರಣೆ ನೋಡೋದಾದ್ರೆ ಇದು ಆಲ್ಮೆ ಈ ಕಡೆ ಭಾಗ ಅಸಂದಪುರ, ಸಲದಳ್ಳಿ, ಚಟ್ಟಾಳಿ, ಆನಿಮಡು ಭಾಗದಲ್ಲಿ ಅದು ಏನ್ ಗೊತ್ತೇ ಇಲ್ಲ ಸರ್. ಅದನ್ನ ಅಂದ್ರೆ ಆನಿಮಡು ಒಂದು ಊರಿದೆ ಸರ್, ಈ ಕಡೆ ಚಟ್ಟಾಳಿ ಈ ಕಡೆ ಊರಿದೆ, ಅವ್ರಿಗೆ ಬಸ್ ಅನ್ನೋದು ಗೊತ್ತಿಲ್ಲ ಸರ್. ಈ ತರ ಆಗಿದೆ ಸರ್. ಅದನ್ನ ಇರೋದು ಒಂದೇ ಬಸ್, ಅದು ಹೆಂಗಂತಂದ್ರೆ ಡಬ್ಬಡ ಬಸ್ ಬಿಡ್ತಿದಾರೆ ಅಂತ ಹೇಳ್ತಿದ್ರೆ. ಸರ್ ಏನ್ ಹೇಳ್ತೀನಿ, ವಾಸ್ತವಿಕ ಮೊನ್ನೆ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದಾಗನು ನಾನ್ ಮನವಿ ಮಾಡಿದ್ದೆ. ನನ್ ಸ್ಪೀಚ್ ನೀವು ಕೇಳಿರ್ಬೋದು, ಇಲ್ಲಾಂದ್ರೆ ಸಿಗ್ತದ ಕೇಳ್ರಿ. ನಾನ್ ಏನ್ ಹೇಳಿನಿ, ಶಕ್ತಿ ಯೋಜನೆಯನ್ನ ಕೊಟ್ರು ಸರ್ಕಾರ. ಶಕ್ತಿ ಯೋಜನೆ ಕೊಟ್ಮ್ಯಾಗ ಮಹಿಳೆಯರಿಗೆ ಬಸ್ ಫ್ರೀ ಆಯ್ತು. ಹೌದಾ, ಅವಾಗಿನಿಂದ ಹಳ್ಳಿಗಳಲ್ಲಿ ಬಸ್ಸಿನ ಬೇಡಿಕೆ ಹೆಚ್ಚಾಗಿದೆ. ನಾನು ಮಂತ್ರಿಗಳಿಗೆ ಅದನ್ನೇ ಹೇಳಿದೆ, ನೀವು ಶಕ್ತಿ ಯೋಜನೆ ಕೊಟ್ರಿ, ರೈತರಿಗೆ ಅನುಕೂಲ ಆಗ್ಯದ, ನನ್ಗೆ ಯಾವ್ದೂ ಇಲ್ಲ, ನಿಮ್ ಸರ್ಕಾರದ ನಾನು ಟೀಕೆ ಮಾಡುದಿಲ್ಲ. ಬಟ್ ನಾ ಶಾಸಕನಾದ್ಮೇಲೆ ಬಸ್ಸಿನ ಬೇಡಿಕೆಗಳು ಹೆಚ್ಚಾಗ್ಯಾವ. ಯಾಕೆ ಹೆಚ್ಚಾಗ್ಯಾವ? ಶಕ್ತಿ ಯೋಜನೆ ಮೇಲೆ ಯಾರೋ ಟಮ್ದಾಗ ಹೋಗಿದ್ರು, ಮತ್ತೊಂದು ಹೋಗಿದ್ರು. ಬಟ್ ಇವತ್ತು ಎಲ್ಲಾರು ಬಸ್ ನಿರೀಕ್ಷೆ ಮಾಡಕ್, ಅದಕ್ಕೆ ಶಾಲೆಗೆ ಮಕ್ಕಳಿಗೆ ಎಲ್ಲೆಲ್ಲಿ ಬಸ್ ಬೇಕು ಪ್ರಯಾರಿಟಿ ಮ್ಯಾಗ ನಾನು ಇವತ್ತು ಬಿಡಿಸುವಂತ ಕೆಲಸ ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ಹಳ್ಳಿಗಳಲ್ಲಿ ಎಲ್ಲಿ ಕೇಳಿದ್ರು, ಇವತ್ತು ಒಂಟ್ಯಾಳೆ ಇರ್ಬೋದು, ಬುಧಾಳ PT ಇರ್ಬೋದು, ಚಟ್ನಾಳಿ ಇರ್ಬೋದು, ಮತ್ತ ಆನಿಮಡು ಏನ್ ಹೇಳ್ತಿರಲ್ ನೀವು, ಯಾರು ಇಲೆಕ್ಷನ್ದಾಗೆ ಹೋಗಿಲ್ಲ ಅಲ್ಲಿ. ಬಟ್ ನಾನು ಇಲೆಕ್ಷನ್ದಾಗ ಪ್ರಚಾರಕ್ಕೂ ಹೋಗಿನಿ, ಇಲೆಕ್ಷನ್ ಗೆದ್ಮ್ಯಾಗ MLA ಆದ್ಮ್ಯಾಗನು ಹೋಗಿನಿ ಆ ಊರಿಗೆ.
ಹೋಗಿನಿ, ಅವ್ರದ್ದು ಏನ್ ಬೇಡಿಕೆ, ಒಂದ್ ಸ್ಕೂಲ್ ರಿಪೇರಿ ಇತ್ತು ಅದ್ನು ಮಾಡಿಕೊಟ್ಟಿನಿ, ಒಂದ್ PH ಸೆಂಟರ್ ರಿಪೇರಿ ಇತ್ತು ಮಾಡಿಕೊಟ್ಟಿನಿ. ಅವ್ರು ಇನ್ನೂ ಒಂದು ರೋಡ್ ಕೇಳ ಎಲ್ಲಿ ಆ ಗ್ವಾಲ್ಗೇರಿಗೆ ಹೋಗಿ ಕೊಡುವಂತದ್ದು ಹಾ ಅದ್ನು ಹೇಳೇನಿ ಮಾಡಿಕೊಡ್ತೀನಿ ಅನ್ನಂತದ್ದು. ಈಗ ಪ್ರಮುಖವಾಗಿ ಎಲ್ಲಾ ರಸ್ತೆಗಳು ಹಾಳಾಗ್ಯಾವು ಒಪ್ಕೋತೀನಿ. ಆದ್ರ ಒಂದೇ ಸರ್ತಿಕ್ ನಾ ಎಲ್ಲಾನು ಮಾಡಕ್ ಆಗುದಿಲ್ಲ. ಯಾಕಂದ್ರ ನಾವು ವಿರೋಧ ಪಾರ್ಟಿ ಒಳಗೆ ಇರೋದ್ರಿಂದ PWD ಗ್ರಾಂಟು ಅವ್ರಿಗೆ 20 ಕೋಟಿ ಬತ್ರ ನನ್ಗೆ 10 ಕೋಟಿ ಬರ್ತದೆ. ತಾರತಮ್ಯ. ಅದೇ ತಾರತಮ್ಯ. ಅದ್ರ ಜೊತೆ ಏನೈತಂದ್ರ ಎಲ್ಲಾ ರಸ್ತೆಗಳು ಹಾಳಾಗಿ ಕಿತ್ಕೊಂಡು ಹೋಗಿದ್ದು ನಿಜ ಅದ. ದಿನನಿತ್ಯ ನಾವು ಓಡಾಡುದ್ರಿಂದ ನನ್ಗೆ ಗೊತ್ತದ. ಅದಕ್ಕೆ ನಾನ್ ಏನ್ ಹೇಳಾಕತ್ತೀನಿ, ಪ್ರಮುಖವಾದ ರಸ್ತೆಗಳಿಗೆ ಮೇನ್ ಇಂಪಾರ್ಟೆನ್ಸ್ ಕೊಡಾತ್ತೀನಿ, ಪ್ರಯಾರಿಟಿ ಮ್ಯಾಗ ಕೆಲಸ ಮಾಡಾಕತ್ತೀನಿ. ಈಗ ನೋಡ್ರಿ, ಹಾಸ್ಕಿ ಕಲ್ಕೇರಿ ರೋಡ್ ಪೂರಾ ಕಿತ್ ಹೋಗ್ಯದ. ಬಿಂಜಲ್ವಾಯಿ ಕಲ್ಕೇರಿ ರೋಡ್ ಕಿತ್ತದ, ಹೌದಾ? ಕಲ್ಕೇರಿ IB ಮುಂದಿನ ರೋಡ್ ಕಿತ್ತದ, ಹೌದಾ? ಇಲ್ಲಿ ಕಾಮನ್ಕೇರಿ ರಸ್ತೆ ಕಿತ್ತದ, ಇಲ್ಲಿ ನಂದ್ಯಾಳ ರಸ್ತೆ ಕಿತ್ತದ, ಅಲ್ಲಿ ಚಿಕ್ಕದೂಗಿ ಹಿಟ್ನಾಳಿ ರಸ್ತೆ ಕಿತ್ತದ. ಅಂದ್ರೆ ಎಲ್ಲಾ ರಸ್ತೆಗಳ ಮಾಹಿತಿ ಗೊತ್ತಿದೆ ಅಂದಂಗ ಆಯ್ತು. 101%. ಈಗ ಏನಾಗಿದೆ ಅಂದ್ರ, ನಾನ್ ಶಾಸಕನಾದ್ಮೇಲ ಮುದ್ದೇಬಾಳದು 700 ಮೀಟರ್ ರೋಡ್ ಓದಿತ್ತದ, ಹಿಪ್ಪರಿಗಿಂದ 700 ಮೀಟರ್ ರೋಡ್. ಇದ್ಯಾಕೆ ಓದೋದತ್ತೇಳಿ ನಾನು ರಿಕ್ವೆಸ್ಟ್ ಮಾಡಿದಾಗ ವರ್ಕ್ಶಿಪ್ ಮಾಡಿ 700 ಮೀಟರ್ ಮಾಡಿಸಿ ಅದು ಪೂರಾ ಕನೆಕ್ಟಿವಿಟಿ ಮಾಡಿದ್ವಿ. ಕೊಂಡ್ಗೋಳಿ ಕೊರವಾರ ರಸ್ತೆ ಕಿತ್ತಿತ್ತು, ಅದು ಮಾಡಿಸುವಂತ ಕೆಲಸ ಮಾಡೀನಿ. ಇನ್ನ 700 ಮೀಟರ್ ಓದದ, ಚೀಫ್ ಇಂಜಿನಿಯರ್ ಇನ್ಸ್ಪೆಕ್ಷನ್ ಮಾಡೀನಿ, ಮಾಡಿಸ್ತೀನಿ. ಆಮ್ಯಾಗ ಈ ಕೆಲವೊಂದು ಕನೆಕ್ಟಿವಿಟಿ, ಈಗ ಕಾಮನ್ಕೇರಿ ರೋಡ್ ಕಿತ್ತಿತ್ತು, ಅದೇ ರೀತಿ ಚಿಕ್ಕರುಗಿದು ಟೆಂಡರ್ ಆಗ್ಯದ, ವರ್ಕಾಡ್ ರಿಶ್ವ ಆಗ್ಬೇಕು. ನಂದ್ಯಾಳ ರಸ್ತೆ ಪೂರಾ ಕಿತ್ತಿತ್ತು, ಇಲ್ಲಿ ನಾವು ಸೋಮನಾಳ್ ಟು ನಂದ್ಯಾಳ. ಅದಕ್ಕೆ ನಾನು ನನ್ನ ಅನುದಾನ ಏನದ ಪ್ರಾಮಾಣಿಕವಾಗಿ ಎಲ್ಲಿ ಮಿಸ್ಯುಟಿಲೈಸ್ ಆಗ್ಲಾರ್ದೆ ಮಾಡಾಕತ್ತೇವೆ. ಮೊನ್ನೆ CRF ಒಳಗ ಬೂದಾಳದಿಂದ ದಿಂಡವಾರ ತನಕ ಏನ್ ರೀಕಾರ್ಪೆಟಿಂಗ್ ಐತಿ ಅದನ್ನ ಹಾಕೊಂಡು, ಅದೇ ರೀತಿ ತಮ್ಮ ಗುರ್ತಿಲ್ಲಿ ನಂದ್ಯಾಳ ಜೊತೆ ಅಲ್ಲೇನು ದೇವ್ರ ಟು ಕೊರವಾರ ಅದನ್ನ ರೀಕಾರ್ಪೆಟಿಂಗ್ ಏನಿದ್ರು ಪಾಟ್ವೆಲ್ಸ್ ಮುಚ್ಚಿಸಿ ಮಾಡಿಸುವಂತದ್ದು. ಹಿಂಗೆ ನಮ್ ಕೈಲಿ ಆದ ಮಟ್ಟಿಗೆ, ಯಾಕಂದ್ರ ಒಂದೇ ಸರ್ತಿ 124 ಹಳ್ಳಿ ಅದಾವ, 31 ತಾಂಡ ಅದಾವ, ಎಲ್ಲಾ ಊರಾಗುನು ಎಲ್ಲಾ ತರ ಬೇಡಿಕೆ ಅದಾವ. ನಾನೇನ್ ನನ್ ಮನಿಲೇ ಕೊಡಂಗಿಲ್ಲ, ನಾನೇನ್ ಅವ್ರಿಗೆ ಬಿಡೇನು ಮಾಡಂಗಿಲ್ಲ, ನಾ ಮಾಡಿನತ್ತು ಹೇಳ್ಕೊಳಂಗಿಲ್ಲ. ನನ್ ಡ್ಯೂಟಿ ಅದ, ನನ್ ಕರ್ತವ್ಯ ಅದ, ಅವ್ರ ಸೇವೆ ಮಾಡೋದು ನನ್ ಡ್ಯೂಟಿ ಅದ. ಬಟ್ ಅದು ಬೇಕಲ್ಲ. ನಮಗೂ MLA ಆದ ತಕ್ಷಣ ಟೆನ್ಷನ್ ಆಗಿತ್ತು, ಏನು ಅನುದಾನ ಇಲ್ಲಪ್ಪ, ನಾ MLA ಆದೆ, 26 ಗೆಲ್ಸಿದ್ರು, ಜನರಿಗೆ ಏನ್ ಉತ್ತರ ಕೊಡ್ಬೇಕನ್ನಂತದ್ದು. ಪರಿಸ್ಥಿತಿಗೆ ಹೊಂದ್ಕೋಬೇಕಾಗತ್ತೆ. ನಾವ್ ಇರೋ ತನ ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಯಾರು ತೃಪ್ತಿ ಈಗ ನೋಡ್ರಿ, ದೇವರಿಗೂ ಬೈತಾರ, ತೃಪ್ತಿ ಪಡಿಸಕ್ ಸಾಧ್ಯ ಇಲ್ಲ. ನಾನು ಎಲ್ಲರಿಗೂ ತೃಪ್ತಿ ಪಡಿಸ್ತೀನಿ ಅಂತಿಲ್ಲ, ಬಟ್ ನನ್ನ ಆತ್ಮಸಾಕ್ಷಿ ಅನ್ನೋದು ಒಂದ್ ಇರ್ತದ. 5 ವರ್ಷನಾಗ ನಾ ಏನ್ ಮಾಡಿದೆ, ನನ್ ಜನರಿಗೆ ನ್ಯಾಯ ಕೊಟ್ಟನೇ ಇಲ್ಲ, ನನ್ ಇದ್ರಾಗೆ ಕೊಡ್ಬೇಕಲ್ಲ ಸರಿ, ಇರ್ಲಾರ್ದ ಎಲ್ಲಿ ತಗೊಂಡ್ಬರ್ಲಿ. ಆದ್ರೆ ಅಟ್ಲಿ ಇಷ್ಟು ಮಾತ್ರ ಹೇಳ್ತೀನಿ, 5 ವರ್ಷ ಮುಂಚಿತ ನನ್ ರಿಪೋರ್ಟ್ ಪ್ರೋಗ್ರೆಸ್ ಕಾರ್ಡ್ ಜನರಿಗೆ ಕೊಡಿ, ಅಲ್ಲಿ ತನ ನಾ ಕೊಡಂಗಿಲ್ಲ. ನಿಮ್ದು ಇದು ಮುಗಿದ ಮ್ಯಾಗ ಹೇಳ್ತೀನಿ. ಸರಿ ಸರ್, ಈಗ ಇದಾಗುತ್ತೆ. ಈಗ ಜನರಿಗೆ ಮೇನ್ ಬೇಕಾಗಿದ್ದು ಮೂಲಭೂತ ಸೌಕರ್ಯಗಳು. ಅಂದ್ರೆ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಸರ್, ಈಗ ನಿಮ್ಗೆ ಒಂದ್ ಮಾತು ಹೇಳ್ತೀನಿ. ನಾನು ಒಂದು ದೇವ್ರಿಪ್ಪರಿಗೆ ಉರ್ದು ಪ್ರೈಮರಿ ಸ್ಕೂಲಿಗೆ ಹೋಗಿದ್ದೆ, ಒಂದ್ ಫಂಕ್ಷನ್ ಕಾರ್ಯಕ್ರಮ ಗೆಸ್ಟ್ ಇದ್ದೆ. ಅವಾಗ ಅಲ್ಲಿ ಹೇಳಿದ್ರು, ನಾವೆಲ್ಲಾ ಮೇಳ ಟೀಚರ್ಸ್ ಅದೀವಿ, ಮೇಳ ಮಕ್ಳು ಅದಾವ, ನಮ್ ಶೌಚಾಲಯದ ಅವಶ್ಯಕತೆ ಐತಿ, ಮಾಡ್ಕೊಡ್ರಿ ಅಂತ ಮಾತನ್ನ ಹೇಳಿ. ನಾ ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಹೋಗಿದ್ದೆ. ಆ ಫಂಕ್ಷನ್ ಹೋದಾಗ ಅದ್ರ ಬುದ್ಧಿ ಪೂಜೆ ಮಾಡಿದೆ, ಹೋಗಿನತ್ ಮಾಡಿದೆ, ನಾವ್ ಮಾಡ್ಬೇಕತ್ತೇನೆ. ಅವಾಗ ಅಲ್ಲಿ ಇರುವಂತ ಶಿಕ್ಷಕರು ಎಲ್ಲಾರು ಖುಷಿ ಪಟ್ರು. ನಾವು ಶಾಸಕರಿಗೆ ಒಂದ್ ಮನವಿ ಕೊಟ್ಟಿದ್ವಿ, ಮಾಡ್ತಾರೆ ಎಲ್ಲ ಅನ್ಕೊಂಡಿದ್ವಿ, ಬಟ್ ನಮ್ಗ ಅವಶ್ಯಕತೆ ಇತ್ತು, ಶೌಚಾಲಯ ಮಾಡಿಕೊಟ್ರು ಅನ್ನಂತ. ಅದೇ ರೀತಿ ಪಡ್ಗಾನೂರ್ ಗ್ರಾಮದಾಗ ಇಲೆಕ್ಷನ್ ಪ್ರಚಾರಕ್ಕೆ ಹೋದಾಗ CC ರಸ್ತೆಯನ್ನ ಬೇಕಿಟ್ಟಿದ್ರು, ಅವ್ರಿಗೆ CC ರಸ್ತೆ ಮಾಡ್ಕೊಟ್ರು. ಇವತ್ತಲ್ಲಿ ಜನರು ಖುಷಿ ಅದ. ಕೆಲವೊಂದ್ ಕಡೆ ಫಿಲ್ಟರ್ ಕೇಳಿದ್ರು, ಫಿಲ್ಟರ್ ಹಾಕ್ತೀನಿ. ಸಣ್ಣ ಸಣ್ಣ ಕೆಲಸನೂ ಜನರು ಖುಷಿ ಪಡ್ತಾರೆ. ಅದೇ ಸರ್, ಈಗ ಮೇನ್ ಬೇಕಾಗಿತ್ತು ಸರ್ ಸಾರ್ವಜನಿಕ ಶಿಕ್ಷಣ ಸರ್. ಅಂದ್ರೆ ಶಿಕ್ಷಣ ಅದ್ರ ಬಗ್ಗೆ ಎಷ್ಟು ನೀವು ಒತ್ತು ಕೊಡ್ತೀರಿ? ಸರ್, ಶಾಲೆಗಳು ಎಲ್ಲ ಶಾಲೆಗಳಿಗೆ ಹಂಚಿಲ್ಲ, ಬೆಂಚ್ ಇಲ್ಲ, ಕಿಟಕಿಗಳೆಲ್ಲ ಮುರಿದಿದೆ ಸರ್, ಸರಿಯಾಗಿ ಟೀಚರ್ಸ್ ಬರ್ತಾ ಇಲ್ಲ. ಬೇಡ, ಏನ್ ಶಿಕ್ಷಣಕ್ಕೂ ನೀರಿಗೂ
ಇವು ಶೌಚಾಲಯಗಳಿರ್ಬೋದು, ಮೂಲಭೂತ ಸೌಕರ್ಯಗಳು ಏನ್ ನೀವು ಕೇಳಾಕತ್ತೀರಿ, ಹಾ. ಇವು ಬಸ್ ಬಿಡಿಸುವಂತದ್ದಿರ್ಬೋದು, ಮಕ್ಕಳಿಗೆ ತುಂಬಿ ಇಂಥವು ಎಲ್ಲಾನು ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಹಾ. ಈಗ ಕೆಲವೊಂದು ಶಾಲೆಗಳು ಹೋದಾಗ ಬೇಡಿಕೆ ಕೊಟ್ಟಾಗ ಅವ್ರನ್ನ ಪ್ರಾಮಾಣಿಕವಾಗಿ ಹೊಳ್ಳಿ ಯಾಕಂದ್ರೆ ನಾನು ನೋಟ್ ಮಾಡ್ಕೊಂಡಿರ್ತೀನಿ. ಓಕೆ. ಎಲ್ಲಿ ಹೋದಲ್ಲಿ ಸಹಿತ ಯಾವ್ದ ಏನ್ ಅನ್ನೋದು ನೋಟ್ ಮಾಡಿರ್ತೀನಿ. ನಮ್ಮ ಅನುದಾನ ಕಮ್ಮಿ ಇರೋದ್ರಿಂದ ನಾವ್ ಏನ್ ಮಾಡ್ತೀವಿ ಅಂದ್ರ ಶಾರ್ಟ್ ಔಟ್ ಮಾಡ್ತೀವಿ. ಸ್ವತಃ ನಾನೇ ಕೂತ್ ಕ್ರಿಯಾಯೋಜನೆ ಮಾಡ್ತೀನಿ, ಬೇಕಾಬಿಟ್ಟಿ ಮಾಡಂಗಿಲ್ಲ. ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿ ಬರ್ದಿರ್ತೀನಿ. ಈಗ ಫಾರ್ ಎಕ್ಸಾಂಪಲ್ 1 ಕೋಟಿ ರೂಪಾಯಿ ಬೇಡಿಕೆ ಅದ, ನನ್ನ ಅಂತೇಳಿ ಇರುವಂತದ್ದು 50 ಲಕ್ಷ. 50 ಲಕ್ಷ ಒಳಗ ಪ್ರಯಾರಿಟಿ ಮ್ಯಾಗ ವೆರಿ ಇಂಪಾರ್ಟೆಂಟ್ ಇದ್ದಿದ್ ಯಾವಾಗ ಅವು ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಹಾಕ್ತೀನಿ. ಯಾಕಂದ್ರೆ ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟುವಂತದ್ದು. ಅದೇ ರೀತಿ ಜನರಿಗೆ ಏನೈತೆ ಅಭಿಲಾಷೆ ಅಂದ್ರೆ MLA ನಮಗ್ ಸಿಗ್ಬೇಕು, ನಮ್ ಕಷ್ಟ ಸುಖ ಕೇಳ್ಬೇಕು, ನಮ್ ಜೊತೆ ಇರ್ಬೇಕು. ಒಂದ್ ಸಣ್ಣ ಕೆಲಸ ಇರ್ತದ, ಏನೋ ತಲಾಟಿಗೆ ಹೇಳೋದಿರ್ತದ, ಒಂದ್ ತಹಶೀಲ್ದಾರ್ ಹೇಳೋದಿರ್ತದ, ಒಂದ್ CDPO ಹೇಳೋದಿರ್ತದ. ಅಂತಾವ್ ಯಾವ ಬಂದ್ರು ಅವ್ರಿಗೆ ಸ್ಪಂದಿಸುವಂತದ್ದು, ಹೇಳುವಂತದ್ದು ಮಾಡೋದು. ಯಾಕಂದ್ರೆ ಇವತ್ತಿನ ರಾಜಕಾರಣದಾಗ ಯಾಕಂದ್ರೆ ತಮ್ಗ್ ಗೊತ್ತದ ನಮ್ದು ಸರ್ಕಾರ ಇಲ್ಲ. ಸರ್ ಇನ್ನೊಂದು ಬೇಡಿಕೆ ಏನಂತಂದ್ರೆ ಜನರದ್ದು. ಹ್ಮ್. ಶಾಸಕರು ಅವರ ಸ್ವ ಗ್ರಾಮದಲ್ಲಿ ಇರ್ತಾರೆ, ಸ್ವ ಮನೆಯಲ್ಲಿ ಇರ್ತಾರೆ, ಅವರು ಭೇಟಿ ಆಗೋದು ತುಂಬಾ ಕಷ್ಟ ಆಗುತ್ತೆ ಬೇರೆ ಬೇರೆ. ಹಾಗಾಗಿ ಅವರು ದೇವರಿಪ್ಪರಿಗೆ ಒಂದು ಕಚೇರಿಯಲ್ಲಿ ಅಥವಾ ಅಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಅವರಿಗೆ ನೀವು ಏನಂತ ಹೇಳ್ತೀರಿ ಸರ್? ಸರ್ ನಾ ಇನ್ನೊಂದ್ ಹೇಳ್ತೀನಿ. ನಮ್ ಕ್ಷೇತ್ರ ದೊಡ್ಡ ಕ್ಷೇತ್ರ, 4 ತಾಲೂಕುಗಳನ್ನ ಒಳಗೊಂಡದ. ಒಂದು ಬಾಗೇವಾಡಿ, ಒಂದ್ ನಿಡಗುಂದಿ, ಒಂದ್ ತಾಳಿಕೋಟಿ, ಒಂದ್ ದೇವರಿಪ್ಪರಿಗೆ. ಹಾ, ನಿಮ್ಗೆ ಹೇಳಿಕ್ ಬಯಸ್ತೀನಿ, ನನ್ನ ಕ್ಷೇತ್ರ 120 ಕಿಲೋಮೀಟರ್ ವೈಡ್. ಹೌದಾ? ಅದ್ರ ಜೊತೆ ನಾನು ಸ್ವಗ್ರಾಮದಾಗ ಇರೋದ್ರಿಂದ ಇದು ಸೆಂಟ್ರಲ್ ಪ್ಲೇಸ್ ಆಗ್ತದ ನನ್ನ ಕಾನ್ಸ್ಟಿಟ್ಯೂನ್ಸಿ. ಈ ಕಡೆ ತಾಳಿಕೋಟಿ ಅವ್ರು ಬರ್ಬೇಕಂದ್ರ 30 ಕಿಲೋಮೀಟರ್, ದೇವ್ರಪುರ್ಗಿ ಬರ್ಬೇಕಂದ್ರ 30 ಕಿಲೋಮೀಟರ್, ನಿಡಗುಂದಿ ಅವ್ರು ಬರ್ಬೇಕಂದ್ರ 30 ಕಿಲೋಮೀಟರ್. ಇದು ಸೆಂಟ್ರಲ್ ಪ್ಲೇಸ್ ಅದ. ಅದೇ ರೀತಿ ಮತ್ ನಾನು ಇಲ್ಲಿ ಇರೋದ್ರಿಂದ, ನಾನು ಇಲ್ಲೇ ವಾಸ ಇರೋದ್ರಿಂದ ನಾನು ಎಲ್ಲೇ ಹೋದ್ರು ಸಹಿತ ರಾತ್ರಿ 2 ಗಂಟೆ ಆದ್ರೂ ಬಂದ್ ಮನ್ಯಾಗೆ ಮಲ್ಕೊತೀನಿ. ನಾನು ನಮ್ ಜಿಲ್ಲೆಯಲ್ಲಿ ಇದ್ದಂಗ ಎಲ್ಲಿ ವಸ್ತಿ ಮಾಡಕ್ ಹೋಗಲ್ಲ, ನಮ್ ಮನಿಗೆನೆ ಬಂದ್ ಹಾಲ್ಟ್ ಮಾಡ್ತೀನಿ. ಬೆಳಿಗ್ಗೆ ಮುಂಜಾನೆ ಎದ್ದ ತಕ್ಷಣ ನನ್ನ ಡ್ಯೂಟಿ ಮುಗಿಸ್ಕೊಂಡು ಜನರಿಗೆ ಇಲ್ಲಿ ಸ್ಪಂದಿಸುವಂತದ್ದು, ಜನರ ಕಷ್ಟ ಸುಖ ಕೇಳುವಂತದ್ದು ಇದು ಹಿಂದಿನಿಂದ ಬಂದ ಪದ್ಧತಿ ನಾನು. ನಾನ್ ಜಿಲ್ಲಾ ಪಂಚಾಯತಿ ಸದಸ್ಯನಿದ್ದಾಗೂ ಬಿಜಾಪುರ ಮನಿ ಮಾಡಿಲ್ಲ, ಅವಾಗನು ಇಲ್ಲೇ ಇರ್ತಿದ್ದೆ, ಈಗನು ಇಲ್ಲೇ ಇದೀನಿ. MLA ಆದ್ರೂ ನಾನು ಬಿಜಾಪುರ ಮನಿ ಮಾಡಿಲ್ಲ, ತಮಗ್ ಗೊತ್ತಿರ್ಲಿ. ಅದೇ ಇಲ್ಲಿ ಯಾಕೆ ಅದೀನಿ ಅಂದ್ರ ಇದು ಸೆಂಟ್ರ್ ಆಗ್ತದ. ನೀವು ನಾನ್ ಹೇಳಿದ್ ನಂಬುದಲ್ಲ, ಕ್ಷೇತ್ರಕ್ಕೆ ನೀವು ನೋಡಿದ್ರ ಈಗ ತಾಳಿಕೋಟಿ ಅವ್ರಿಗೆ ಬರಾಕ್ ಅನುಕೂಲ. ಇನ್ನೇನ್ ಒಂದು ನೋವು ನನ್ಗೈತಂದ್ರ ಹೂವಿನೀಪರ್ಗಿಯಿಂದ ಬಸ್ ಕನ್ವೀನಿಯಂಟ್ ಇಲ್ಲ, ಇದು ಇನ್ಸೈಡ್ ಆಗ್ತದ, ಕುದುರೆ ಸಾಲೋಡ್ಗಿ ಇನ್ಸೈಡ್ ಆಗ್ತದ. ಒಂದ್ ರೋಡ್ ಸೈಡ್ ಇದ್ರ ಜನರಿಗೆ ಇನ್ನೂ ಅನುಕೂಲ ಅನ್ನೋಂಥದ್ದು ನನ್ ತಲೆಯೊಳಗ. ಅದಕ್ಕ ಬರುವಂತದ್ ಏನ್ ಮಾಡಿದಾಗ ಅದನ್ನಾದ್ರೂ ಸಹಿತ ಏನೋ ಒಂದು ಪ್ಲಾನ್ ಮಾಡಾಕತ್ತೀನಿ, ಮಾಡುವಂತ ಕೆಲಸ ಮಾಡ್ತೀನಿ. ಮತ್ ನನ್ ಜನರಿಗೆ ಸೆಂಟರ್ ಆಕೈತೆ ಅನ್ನೋ ದೃಷ್ಟಿಯಿಂದ ಮನಿಯೊಳಗ ಭೇಟಿ ಹಾಕಿನಿ. ತಮಗುನು ಇದು ನಿಮ್ ಕ್ಲಾರಿಟಿ ಇರ್ತದೆ, ನೀವು ನೋಡ್ಬೋದು ದಿಸ್ ಇಸ್ ಸೆಂಟ್ರಲ್ ಪ್ಲೇಸ್. ಸರ್ ಮತ್ ನನಗ ಹಳ್ಳಿಯಲ್ಲಿ ಓಡಾಡಕ್ ಅನುಕೂಲ ಆಗ್ತದೆ, ತಾಳಿಕೋಟಿಗೆ ಹೋಗಾಕು ಅನುಕೂಲ, ಈ ಕಡೆ ಹೋಗಾಕ ಅನುಕೂಲ, ಈ ಕಡೆ ಹೋಗಾಕ ಅನುಕೂಲ. ಅದೇ ರೀತಿ ನಡುವಿನ ಏನ್ ಕನೆಕ್ಟಿವಿಟೀಸ್ ರೋಡ್ಸ್ ಅದಾವ, ಅವ್ರು ರೋಡ್ಸ್ ಅವ್ರ ಹೆಂಗ್ ಮಾಡ್ಬೇಕು. ಸರ್ ಕರೆಕ್ಟ್ ಆಗಿ ಒಂದು ಮ್ಯಾಪ್ ಹಾಕೊಂಡು ಸ್ಕೇಲ್ ಹಾಕೊಂಡು ಇನ್ಸ್ಪೆಕ್ಟಿ ತಗೊಂಡು ಅಳತಿ ಮಾಡಿ ಇದು ಮಾಡ್ದಂಗ ಹೇಳ್ತಾ ಇದ್ರಿ ಸರ್ ನೀವು. ಅದೇ ಗುಡ್ ಸರ್. ಅದ್ರ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ MLA ಆದ ತಕ್ಷಣ ಅವರು ಸ್ವ ಕ್ಷೇತ್ರದಲ್ಲಿ ಇರೋದಿಲ್ಲ, ಎಲ್ಲೋ ಬೇರೆ ಒಂದ್ ಜಿಲ್ಲೆಯಲ್ಲಿ ಮನೆ ಮಾಡಿರ್ತಾರೆ ಅಥವಾ ಬೆಂಗಳೂರಲ್ಲೇ ಮನೆ ಮಾಡಿರ್ತಾರೆ. ತಾವು ಜನರು ಬೇಕು, ನಾನು ಎಲ್ಲೇ ಹೋದ್ರು ಕೂಡ ಒಟ್ಟು ನಾನು ಬೆಳಗ್ಗೆ ಆದ್ರೂ ನಾನು ಜನರ ದರ್ಶನ ಮಾಡ್ಬೇಕು ಅಂದ್ರೆ ಅವರ ಜನತಾ ದರ್ಶನ ಮಾಡ್ಕೊಂಡು ಹೇಳ್ತಿದ್ರು ಸರ್. ಇಟ್ಸ್ ವೆರಿ ಗುಡ್. ಅಂಡ್ ಅದು ಬಿಟ್ಟರೆ ಸರ್ ಕಟ್ಟ ಕಡೆಯದಾಗಿ ನಿಮ್ಮ ಕಾರ್ಯಕರ್ತರಿಗೆ ಮತ್ತು ನಿಮ್ಮ ಸ್ವಕ್ಷೇತ್ರದ ಮತದಾರರಿಗೆ ಏನಂತ ಹೇಳಕ್ ಬಯಸ್ತೀರಾ ಸರ್? ಸರ್ ನಾನು ಮತದಾರರು ಕಾರ್ಯಕರ್ತರಿಗೆ ನಾನು ಏನ್ ವಿನಂತಿಯನ್ನ ಮಾಡ್ಲಿಕ್ಕೆ ಹೇಳ್ತೀನಂದ್ರ, ಸಾಕಷ್ಟು ಕೆಲವೊಂದು ನಮ್ ಸರ್ಕಾರ ಇರ್ಲಾರದ ಕಾರಣ ಕೆಲವೊಂದು ಸಣ್ಣ ಪುಟ್ಟ ಕೆಲ್ಸಗಳು ಆಗಂಗಿಲ್ಲ. ಅದೇ ರೀತಿ ಮತದಾರರು ಬಹಳ ನಿರೀಕ್ಷೆ ಇಟ್ಕೊಂಡು ಆಶೀರ್ವಾದ ಮಾಡ್ರ, ಅವ್ರಿಗೆ ಗೊತ್ತದ. ನಾನು ಹಳ್ಳ್ಯಾಗ ಹೋದಾಗ ಖುಷಿ ಪಡ್ತೀನಿ, ಏನ್ ಮಾಡ್ತಿ ಪಾಪ ನೀರೇ ಸರ್ಕಾರ ಇಲ್ಲ, ಎಷ್ಟ್ ಇದ್ದತ್ ಮಾಡಾಕತ್ತಿ ಅನ್ನಂತ ಮಾತ ಜನಸಾಮಾನ್ಯರು ಆಡ್ತಾರೆ. ಕೆಲವೊಂದ್ ಜನ ಮತ್ತು ವಿರೋಧಿಗಳು ಬೈತಿರ್ತಾರೆ. ಅದಕ್ಕ ನನ್ನ ಕಾರ್ಯಕರ್ತರಿಗೆ, ನನ್ನ ಜನರಿಗೆ ಏನ್ ಹೇಳ್ತೀನಿ,
ನೀವೆಲ್ಲಾ ಸಹಕಾರ ಕೊಟ್ಟಿರಿ, ನೀವೆಲ್ಲಾ ಆಶೀರ್ವಾದ ಮಾಡಿರಿ, ನೀವು ಗೆಲ್ಸಿರಿ. ನಿಮ್ ಸೇವಾ ಮಾಡುವಂತದ್ದು ನನ್ನ ಧರ್ಮ ಅದ. ಅದೇ ರೀತಿ ನಿಮ್ ಸಹಕಾರ ಸಹಾಯ ನನ್ ಜೊತೆ ಇರ್ಲಿ. ಏನ್ ಇಂಪಾರ್ಟೆಂಟ್ ಕೆಲ್ಸಗಳದಾವ್ ಮಾಡೋನು ಬರುವಂತ ದಿನಮಾನದಾಗ ಮತ್ತು ಇನ್ನೂ ಹೆಚ್ಚಿನ ಅನುದಾನ ಏನಾರ ಬಂತಂದ್ರ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡುವಂತದ್ ಮಾಡ್ತೀನಿ ಅನ್ನಂತ ಮಾತನ್ನ ಅವ್ರಲ್ಲಿ ಮನವಿ ಮಾಡ್ತೀನಿ. ಅದೇ ರೀತಿ ಅವ್ರ ಸಹಕಾರ, ಪ್ರೀತಿ, ಅವ್ರ ಆಶೀರ್ವಾದ ಇರ್ಲಿ. ಯಾಕಂದ್ರೆ ನೀವು MLA ಆಗಿಂದನು ನೋಡ್ರಿ, MLA ಆಗೋಕಿನ ಮೊದ್ಲು ನೋಡ್ರಿ, ನನ್ನಲ್ಲಿ ಏನು ವ್ಯತ್ಯಾಸಗಳ ಆಗಿಲ್ಲ. ನಾ ಹಿಂದೇನಿದ್ದೆ ಅದೇ ಇವತ್ತಿದ್ದೀನಿ, ಮುಂದೂ ಇರ್ತೀನಿ. ನಿಮ್ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಕಾರ್ಯಕರ್ತರ ಸಂಬಂಧದಿಂದ ಇವತ್ತು MLA ಆಗಿದ್ದೀನಿ. ಕಾರ್ಯಕರ್ತರಿಗೆ ಯಾವುದು ನಿರಾಶೆ ಬೇಡ. ಏನೋ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರು ಮತ್ತ ಅದೇ ರೀತಿ ನನ್ನ ಸ್ವಭಾವ ಹೇಳ್ಬೇಕಂದ್ರೆ ನಂದು ಏನಾರ ತಪ್ಪಾಗಿತ್ತಂದ್ರ ನಾನ್ ಸಮರ್ಥನೆ ಮಾಡಲ್ಲ. ಸಮರ್ಥನೆ ಮಾಡಿದ್ರೆ ತಿದ್ಕೊಳಕ್ ಆಗಲ್ಲ. ಸಮರ್ಥನೆ ಮಾಡ್ಕೊಂಡೇವ ಅಂದ್ರೆ ನಾವು ತಿದ್ದಾಕ್ ಆಗಲ್ಲ. ನನ್ ತಪ್ಪಾದಾಗ ನಾನು ತಿದ್ಕೊಂಡು ಅದನ್ನ ಸುಧಾರಿಸುವಂತ ಕೆಲಸ ಮಾಡ್ಕೊಂಡ್ ಬಂದ ಮನುಷ್ಯ. ಈಗನು ಅದನ್ನೇ ಮಾಡ್ಕೊಂಡು ಹೋಗ್ತೀನಿ. ಏನಿದ್ರು ನಿಮ್ಮೆಲ್ಲರ ಶ್ರಮದಿಂದ ಇವತ್ತು ಶಾಸಕನಾಗಿನಿ. ನಿಮ್ ಜೊತೆ ನಾ ಇರ್ತೀನಿ. ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನಿದ್ರು ಸಹಿತ ನೇರವಾಗಿ ಹೇಳಿದ್ರು ನಾನು ತಿದ್ಕೊಂಡು ಸುಧಾರಿಸ್ತೀನಿ. ನನ್ ತಪ್ಪು ಇರ್ಲಿಲ್ಲ ಅಂದ್ರೆ ಏನನ್ನು ತಿಳುವಳಿಕೆ ಮಾಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಮನವಿ ಮಾಡ್ತೀನಿ. ಕ್ಷೇತ್ರದ ಸಾಕಷ್ಟು ಅಭಿವೃದ್ಧಿಗಳಾಗ್ಬೇಕಾಗ್ಯಾವ. ಇನ್ನೂ ಸಾಕಷ್ಟು ರೋಡ್ಗಳು ಬೇಕಾಗ್ಯಾವ. ನನಗ್ ಗೊತ್ತದ. ಆ ನಿಟ್ಟಿನಾಗ ನಾನು ಪ್ರಯತ್ನ ಮಾಡಾಕತ್ತೀನಿ. ನಂದೊಂದು ಆಸೆ ಅದ. ಮೇನ್ ರೋಡ್ಸ್ ಏನದಾವ, ಈಗ ಫಾರ್ ಎಕ್ಸಾಂಪಲ್ ನಿಮ್ ಕೊಂಡ್ಗುಳಿಯಿಂದ ತಾಳಿಕೋಟಿಗೆ ಹೋಗುವಂತ ರಸ್ತೆ ಒಳಗ ಕಿತ್ತು ಹೋಗಿತ್ತು ಪೂರ. ನೀವು ತಾಳಿಕೋಟಿಯಿಂದ ದೇವ್ರಪುರಿಗೆ ಹೋದ್ರೆ ನಿಮ್ ಅನುಭವ ಬರ್ತಿತ್ತು. ಆ ರೋಡನ್ನ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಸಾಕ. ಈಗ ಬಿಂಜಲ್ಬಾವಿ ಬಿಂಜಲ್ಬಾವಿ ನಡುವಿನ ರೋಡು ಕಿತ್ತು, ಅಲ್ಲಿ 8 ಕೋಟಿ ರೂಪಾಯಿ ಎಸೆನ್ಷಿಯಲ್ ಅದ ನಮ್ಗೆ. ಮುಂದ ಅಸ್ಕಿ ಕಲ್ಕೆರೆಗೆ 10 ಕೋಟಿ ಅದ. ಅಲ್ಲಿ ಹುಣಸಾಳ್ ಟು ಒಂದಾಲ್ ರಸ್ತೆ ಪೂರಾ ಕಿತ್ತೋಗಿ. ಈಗೇನದ ಸಣ್ಣ ಸಣ್ಣ ರೋಡ್ಸು ಕಿತ್ತಾವ. ಬಟ್ ಇವು ಮೇನ್ ರಸ್ತೆಗಳರೇ ಸುಧಾರಿಸ್ಬೇಕನ್ನಂತ ಆಶಾಭಾವನೆ ಹೊಂದೀನಿ. ಈ ಕೆಲವೊಂದು ಈಗ ನಂದ್ಯಾಳ ರಸ್ತೆ ಆಗ್ಯದ, ಚಿಕ್ಕಡುಗಿ ಅದ್ 2 ಕಿಲೋಮೀಟರ್ ಕಿತ್ತಿತ್ತು, ಅದು ಆಗ್ಯದ. ಹೊರತಾಡ್ ಆಮ್ಯಾಗೆ ಜಾಲ್ವಾಡ್ ಟು ದೇವೂರ್ ಟು ಕೋರ್ವಾರ ಆಗ್ಯದ. ಮುಂದ್ ಇಲ್ಲಿ ಮೊನ್ನೆ ಬೂದಾಳ್ ಟು ಇದು ಆಗ್ಯದ. ಆಮ್ಯಾಗ ಕಾಮನ್ಕೇರಿ ರಸ್ತೆ ತಾವ್ ಬರಾಗ ನೋಡಿರ್ಬೋದು. ಜಾಳ್ವಾರ್ಕ್ ಹೋಗುವಂತ ರಸ್ತೆ 2.5 ಕಿಲೋಮೀಟರ್ ಪೂರಾ ಕಿತ್ತ. ಇವೆಲ್ಲ ಅವಶ್ಯಕತೆ ಅದಾವ. ನನಗೂ ಎಲ್ಲೇ ಒಂದ್ ಕಡೆ ನೋವದ. ಎಲ್ಲ ಮಾಡ್ಬೇಕನ್ನಂತ ಅಭಿಲಾಷೆ. ಯಾಕಂದ್ರ ನಾವು ಕೆಲಸ ಮಾಡಿದ್ವಿ ಅಂದ್ರ ತೃಪ್ತಿ ಇರ್ತದೆ. ಆ ಜನರಿಗೆ ಒಂದೇನೋ ಕೊಟ್ಟಿವಿ ಅಂದ್ರ ತೃಪ್ತಿ ಇರ್ತದೆ. ಆಮ್ಯಾಗ ಪ್ರಾಮಾಣಿಕವಾಗಿ ವೈಯಕ್ತಿಕನು ಕೆಲವೊಂದ್ ಜನ ಕೇಳ್ತಿರ್ತಾರೆ. ನಾವು ಏನ್ ಯೋಜನೆಗಳು ಬರ್ತಾವ, ಅವು ಯಾವುದೇ ಯೋಜನೆ ಇದ್ರು ಸಹಿತ ಎಲ್ಲಾ ಸಮುದಾಯದವರಿಗೆ ಪ್ರಾಮಾಣಿಕವಾಗಿ ಮುಟ್ಸುವಂತ ಕೆಲಸ ನಾ ಮಾಡಾಕತ್ತೀನಿ. ಇನ್ನೂ ಬರುವಂತ ದಿನಮಾನ. ಯಾಕಂದ್ರ ಕೆಲವೊಂದು ಸಂಗತಿಗಳು ನಾವು ವ್ಯಕ್ತಪಡ್ಸಕ್ ಬರಂಗಿಲ್ಲ. ನಾವು MLA ಆದ್ಮ್ಯಾಗ ಒಂದು 6 ತಿಂಗಳ 8 ತಿಂಗಳು ಭಾಳ ನೋವು ಯಾತನೆ ಅನ್ಭವ್ಸಿನಿ. ಯಾಕಂದ್ರೆ ಜನರ ನಿರೀಕ್ಷೆ ಹಾಯ್ ಇತ್ತು, ನನ್ ಮಾಡಕ್ ಶಕ್ತಿ ಇರ್ಲಿಲ್ಲ. ಒಂದೇನೋ ನಿಸ್ಸಹಾಯಕತನ ತೋರ್ಸಾಕತ್ತಿದ್ನೆಲ್ಪ ಅನ್ನೋಷ್ಟು ನೋವಾಗಿ. ಯಾಕಂದ್ರೆ ಈಗ ಒಂದ್ ಜನರದು ಒಂದ ಅಪೇಕ್ಷೆನೆ ಇರ್ತದೆ. ಅವ್ರಿಗೇನೋ ಮಾಡ್ಬೇಕನ್ನಂತ ಅಭಿಲಾಷೆ ನನಗೆ. ಬಟ್ ಮಾಡಕ್ ಶಕ್ತಿ ಇಲ್ಲ ಅಂದ್ರ ಒಂದ್ ಕಡೆ ಎಲ್ಲೋ ನೋವು ಅನಿಸ್ತು. ಆ ನೋವ ಯಾತನೆಯನ್ನ ಅನುಭವಿಸಿದ್ನಿ. ಈಗ ಒಂದ್ ಲೆಕ್ಕಕ್ಕೆ ಸೆಟ್ ಆಗೀನಿ. ಎಷ್ಟೈತೆ ಅಷ್ಟ್ ಮಾಡ್ತೀನಪ್ಪ ಅಂತ ಜನರು, ಕಾರ್ಯಕರ್ತರು, ನಮ್ಮ ಕ್ಷೇತ್ರದ ಮತದಾರರು ಅವರು ಕನ್ವಿನ್ಸ್ ಆಗ್ಯಾರ. ಇಲ್ಲ ನಮ್ಮ MLA ನಮ್ ಜೊತೆ ಇರ್ತಾನ, ಎಷ್ಟ್ ಆಕೈತೆ ಅಷ್ಟ್ ಮಾಡಾಕತ್ತಾನ. ಯಾಕಂದ್ರೆ ಇಪ್ಪರಿಗೆಲ್ಲಿನೂ CC ರೋಡ್ ಮಾಡಿ ಹಿಂಗ ಎಲ್ಲಾ ಗ್ರಾಮಗಳಿಗೆ ಒಂದಿಲ್ಲ ಒಂದ್ ಪ್ರಯಾರಿಟಿ ಮಾಡಿ ಯಾವ ಊರಿಗೆ ಏನು ಮಾಡಿಲ್ಲ ಅನ್ನಿಸ್ಕೋಬಾರ್ದು ಅನ್ನಂತ ದೃಷ್ಟಿಕೋನ ಇಟ್ಕೊಂಡು ಒಂದು 2 ಇಂಪಾರ್ಟೆಂಟ್ ಇರುವಂತ ನಮ್ಮ ಕಾರ್ಯಕರ್ತರಿಗೆ ನಾನು ಸಾಕಷ್ಟು ಬಾರಿ ಮನವಿ ಮಾಡ್ತೀನಿ. ನೀವು ಸುಮ್ನೆ ಹತ್ ಕೆಲಸ ಅಲ್ಲ. ಓಕೆ ವೀಕ್ಷಕರೇ, ಇದಿಷ್ಟು ರಾಜಗೌಡರು ಏನಂತ ಹೇಳ್ತಾರ ಅಂತಂದ್ರೆ, ಸರ್ಕಾರ ನಮ್ದಲ್ಲ. ಆ ಸರ್ಕಾರ ಏನ್ ಮಾಡ್ತಾರೆ, ಆ ಸರ್ಕಾರದ ಆಯ್ಕೆ ಆದಂತ ಶಾಸಕರಿಗೆ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ, ಬೇರೆ ಬೇರೆ ಪಕ್ಷದಿಂದ ಆಯ್ಕೆ ಆದಂತ ಶಾಸಕರಿಗೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾರೆ. ಸೊ ಇಷ್ಟೆಲ್ಲಾ ಸಮಸ್ಯೆಗಳಿದ್ರು ಇದೆಲ್ಲರೂ ಮಧ್ಯೆ ನಾನು ನನ್ನ ಕ್ಷೇತ್ರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಅನುದಾನ ತರ್ತಾ ಇದ್ದೀನಿ ಮತ್ತು ಕೆಲಸನೂ ಮಾಡ್ತಾ ಇದ್ದೀನಿ. ಆದ್ರೆ ಈ ತಂದಂತ ಅನುದಾನ ಹಾಗೂ ಮಾಡ್ತಾ ಇರೋ ಕೆಲಸಗಳನ್ನ ಬೇರೆ ಬೇರೆದವ್ರು ಏನ್ ಮಾಡ್ತಿದ್ರೆ ಹೈಜಾಕ್ ಮಾಡ್ತಾ ಇದಾರೆ. ಅಂದ್ರೆ ನಾವು ತಂದಿದ್ದೀವಿ, ಬೇರೆ ಪಕ್ಷದವ್ರು ನಾ ತಂದಿದ್ದೀನಿ, ನಾ ತಂದು ಹೈಜಾಕ್ ಮಾಡ್ತಿದ್ರೆ ಇದ್ರ ಬಗ್ಗೆ ನಂಗೆ ಏನೂ ಬೇಜಾರಿಲ್ಲ. ಆದ್ರೆ ಜನರಿಗೆ ಮಾತ್ರ ಗೊತ್ತಿದೆ ಇದು ಕೆಲಸ ರಾಜುಗೌಡ್ರೆ ಮಾಡಿಸಿದ್ದು. ಜನರು ಉತ್ತರ ಕೊಡ್ತಾರೆ. ಮುಂಬರುವ 2028 ಚುನಾವಣೆಯಲ್ಲಿ ಮತ್ತೆ ರಾಜುಗೌಡ್ರೆ ದೇವರಪುರಿ ಮತಕ್ಷೇತ್ರದ ಶಾಸಕರಾಗ್ತಾರೆ ಅಂತ ಆತ್ಮವಿಶ್ವಾಸದಿಂದ ಅವರು ಮಾತಾಡ್ತಾರೆ. ವೀಕ್ಷಕರೇ,
ನೀವು ಇದಿಷ್ಟು ದೇವರಿಪುರಿ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಅವರೊಂದಿಗಿನ ಸಂದರ್ಶನ. ತಾನು ಸಂಗಮೇಶ್ ಟಿಗ್ಗಿ. ನಮಸ್ಕಾರ.